ಸೈಶ್ವರ್ಯಕಾಂತಿಪ್ರದ ಸರೋಜಿತ ಸ್ವಭಕ್ತ ಸಂತಾಪದುನಿಷ್ಠ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ. ಶ್ರೀ ಕ್ಷೇತ್ರದಲ್ಲಿ ನೆರೆದ ರಾಮಭಕ್ತರಿಗೆಲ್ಲ ವಂದನೆಗಳು. ಈಗಾಗಲೇ ಅಗ್ನಿಯ ಮಾಧ್ಯಮದಲ್ಲಿ, ಅಗ್ನಿಯ ಪ್ರತೀಕದಲ್ಲಿ ರಾಮ ಮಂತ್ರದ ಹೋಮ ಹವನ ಆಹುತಿ ಪ್ರದಾನ ಸೇವೆ ನಡೆದಿದೆ. ಇದೊಂದು ಕ್ರಮ. ಹೇಗೆಂದರೆ, ಜಪ ಮಾಡಬೇಕು. ಜಪದ ಪೂರ್ತಿ ಫಲ ಪಡಬೇಕಾದರೆ ಅದಕ್ಕೆ ತರ್ಪಣವನ್ನು ಕೊಡಲಿಕ್ಕೆ ಉಂಟು. ಸಾಂಗೋಪಾಂಗ ಜಪ ಅಂದರೆ ಹಾಗೆ. ತರ್ಪಣ ಮಾತ್ರ ಅಲ್ಲ, ಅದನ್ನು ಅಗ್ನಿಯ ಮಾಧ್ಯಮದಲ್ಲಿಯೂ ಆಹುತಿಯನ್ನು ನೀಡಬೇಕು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಆ ಜಪ ಮಾಡಿದವರು, ಚಿಂತನೆಗೈದವರು, ಆ ಮಾರ್ಗದಲ್ಲಿ ನಿಂತವರು ಅವರನ್ನು ಉಣಬಡಿಸಬೇಕು, ಪ್ರಸಾದವನ್ನು ಅವರಿಗೆ ನೀಡಬೇಕು. ಅಲ್ಲಿ ನಿಲ್ಲಿಲ್ಲ, ಮತ್ತು ಮುಂದುವರಿಸಿದ್ರು. ಏನಂದರೆ, ಅದಕ್ಕೆಲ್ಲ ಅವಕಾಶ ಕೊಡುವವರು. ಜಪ ಮಾಡಲಿಕ್ಕೆ ಇವರು ಬರಬಹುದು, ಹುಡುಗರು. ಒಂದು ಮನೆಯಲ್ಲಿ ಒಬ್ಬ ಜಪ ಮಾಡುವ ಇದ್ದರೆ ಒಂದು 10 ಎಕರೆ ಕ್ಲೀನ್ ಆಗ್ತದೆ ವಾತಾವರಣದಲ್ಲಿ. ಯಾಕೆಂದರೆ ಅದು ಪವರ್, ಅಷ್ಟು ಶಕ್ತಿ ಇದೆ ಜಪಕ್ಕೆ. ಜಪತೋ ನಾಸ್ತಿ ಪಾತಕಂ, ನೀವು ಕೇಳಿರ್ಬೋದು. ಜಪ ಮಾಡಿದರೆ ಪಾಪ ಇಲ್ಲ ಅಂತ. ಹಾಗಾಗಿ ಸಕಲ ಪಾಪ ನಿವೃತ್ತಿ. ಪಾಪ ಅಂದ್ರೆ ಕೊಳೆ, ಕ್ಲೀನ್ ಮಾಡುವಂಥದ್ದು ಪರಿಸರವನ್ನು ಜಪ. ಹೀಗಾಗಿ ಒಂದು ಹುಡುಗ ಇದ್ದು ಬಿಟ್ಟರೆ ಸಾಕು. ಆ ಹುಡುಗ ಮನೆಯಲ್ಲಿ ಇರಬೇಕಾದ್ರೆ ಅವನನ್ನು ನೋಡಿಕೊಳ್ಳಿಕ್ಕೆ ತಂದೆ ಹೇಳಿ ಹೋಗ್ತಾನೆ ಅಮ್ಮನ ಹತ್ರ. ಹಾಗಾಗಿ ಬೇಕಾದನ್ನು ಕೊಡುವವಳು, ಕೇಳುವವಳು, ಹಾರೈಸಿಕೆ ಇವೆಲ್ಲ ಕೊಡುವವಳು ಆಕೆ. ಅದರಿಂದ ಮಾತೆಯರನ್ನು ಉಣಬಡಿಸಿ ಅಂತ ಹೇಳ್ತಾರೆ. ಯಾವ ಶಾಸ್ತ್ರ, ಇವತ್ತು ಜನರಿಗೆ ತಪ್ಪು ಕಲ್ಪನೆ ಇದೆ. ಹೆಣ್ಮಕ್ಕಳಿಗೆ ಧರ್ಮಶಾಸ್ತ್ರಗಳು, ಸನಾತನ ಶಾಸ್ತ್ರಗಳು ಅವಕಾಶ ಕೊಟ್ಟಿಲ್ಲ, ಮನೆಯೊಳಗೆ ಅಡಿಗೆ ಕೋಣೆಯೊಳಗೆ ಕಟ್ಟಿ ಹಾಕಿದ್ದಾರೆ ಅಂತ. ಆದರೆ ದ್ರೌಪದಿ, ಇವತ್ತು ನಾವು ರಾಮಾಯಣದ ಚಿಂತನೆಯಲ್ಲಿ ನಿಂತರೆ ಮಂಥರೆ ಬೇಕಾದರೆ ಇಟ್ಕೊಳ್ಳಿ, ಅತ್ತ ತಾಟಕೆ, ಇನ್ನೊಂದು ಕಡೆಯಲ್ಲಿ ಶೂರ್ಪಣಕಿ, ಬುದ್ಧಿವಾದ ಹೇಳುವ ರಾವಣನ 10 ತಲೆಯನ್ನು ಗಟ್ಟಿ ಬಗ್ಗಿಸುವ ಮಂಡೋದರಿ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕ ನಾಶನ. ಪಾಪ ನಿವೃತ್ತಿಗೆ 5 ಹೆಣ್ಮಕ್ಕಳನ್ನು ಕರೆಯುತ್ತಾರೆ. ಅದರಲ್ಲಿ ಮಂಡೋದರಿಯೂ ಸೇರಿದ್ದಾಳೆ, ರಾವಣನ ಹೆಂಡತಿ. ಒಂದೊಮ್ಮೆ ಸ್ತ್ರೀ ವಿರೋಧ ಸಮಾಜ ಆಗಿದ್ದರೆ ಇವತ್ತು ರಾಮಾಯಣದಲ್ಲಿ ಮಂಡೋದರಿ ಹೆಸರು ಕೇಳ್ತಿರ್ಲಿಲ್ಲ, ಕೈಕೇಯಿ ಎದುರು ಬರ್ತಿರ್ಲಿಲ್ಲ. ನೀನು ಹೋಗುವೊಳಗೆ ಮಾತಾಡ್ಲಿಕ್ಕಿಲ್ಲ ಅಂತ ದಶರಥ ದಬ್ಬಿದ್ರೆ ರಾಮಾಯಣ ಆಗ್ತಿತ್ತ? ಯೋಚನೆ ಮಾಡಿ ನೀವು. ಒಂದು ರಾಜನಿಗಿದ್ದ ವಿಶೇಷವಾದ ಸವಲತ್ತು, ಮಾತು, ಛವಿ ಎಲ್ಲ ಹೆಣ್ಮಕ್ಕಳಿಗೂ ಇದ್ದ ನೆಲೆ, ಸಮಯ. ಯೋಚನೆ ಮಾಡಿ. ಸುಮ್ಮನೆ ಗಂಡು ಮಕ್ಕಳ ಮೇಲೆ ಮಾತಾಡುವುದಿಲ್ಲ ಅಂತೇಳಿ ಹೆಂಗಸರನ್ನು ದೂರ ಮಾಡಿದ್ದಾರೆ ಅಂತ ಬೈಗಳು ಹೇಳ್ತಾ ಬರಬೇಡಿ. ಶಾಸ್ತ್ರಗಳು ಬೇಕಾದಷ್ಟು ಇಂಬು ಕೊಟ್ಟಿವೆ. ಜಪ ಮಾಡಿ ಹೋಮ ಮಾಡಬೇಕು ಹೇಳುವಲ್ಲಿ ಮಹಿಳೆಯರನ್ನು ಉಣಬಡಿಸಿ ಅಂತ ಹೇಳುವುದನ್ನು ಮರೆಯಲಿಲ್ಲ ಅವರು. ಇಲ್ಲ ಆದರೆ ಸಾಂಗೋಪಾಂಗ ಆಗುವುದಿಲ್ಲ ಅಂತ ಯೋಚನೆ ಮಾಡಿ. ಇಲ್ಲಿ ನಿಲ್ಲಿಲ್ಲ, ಇನ್ನೂ ಒಂದು ಸ್ಟೆಪ್ ಮುಂದುವರಿದೆ. ಏನು ಕೇಳಿದರೆ, ಗೋದಾನ ಮಾಡಲಿಕ್ಕೆ ಉಂಟು. ಇದು ಕಷ್ಟ. ಒಂದು ದನವನ್ನು ಕೊಡಿ, ಒಂದು ದನವನ್ನು ಸಾಕಿ ಅಂತ ಹೇಳಿದರೆ ಇವತ್ತು ಎಲ್ಲರೂ ಓಡಿ ಹೋಗ್ತಾರೆ. ನಮಗೆ ಹಾಲು ಬೇಕು, ಆದರೆ ದನ ಬೇಡ. ಆದರೆ ನಮ್ಮನ್ನು ಹೇಳಬಾರದು. ಅಂಗಳದಲ್ಲಿ ನಾಯಿ ಸಾಕಬೇಕು ಹೇಳಿದರೆ ಎಲ್ಲರೂ ಕೈ ಎತ್ತಿದ್ದಾರೆ, ಆಯಿತು ಅಂತ. ಯಾವ ಜಾತಿ ನಾಯಿ, ಎಷ್ಟು ಕೋಟಿ ರೂಪಾಯಿದು ನಾಯಿ ಅಲ್ಲ. ನಾಯಿ ಸಾಕ್ತಾರೆ, ಬೆಕ್ಕು ಸಾಕ್ತಾರೆ, ಇನ್ನು ಆಚೆ ಹೋದ್ರೆ ಕೋಳಿ ಸಾಕ್ತಾರೆ, ಆದರೆ ದನ ಸಾಕುವುದಿಲ್ಲ. ದನ ಒಂದು ಸಾಕು, ದನ ಒಂದು ಸಾಕು. ನೀವೊಂದು ದನವನ್ನು ಸಾಕಿದರೆ ನಿಮ್ಮ ಬದುಕಿನ ಉದ್ದಕ್ಕೆ ನಿಮಗೆ ಆರೋಗ್ಯವಾಗಿ ಬದುಕಲಿಕ್ಕೆ, ಶ್ರೀಮಂತವಾಗಿ ಇರಲಿಕ್ಕೆ ಇನ್ನೇನು ಬೇಕಾಗಿಲ್ಲ. ದನ ಒಂದು ಸಾಕು, ಖಂಡಿತವಾಗಿ. ಎಷ್ಟು ದೊಡ್ಡ ಅಪಮೃತ್ಯುಗಳನ್ನು ಸಹ ಮೊದಲು ಹೇಳ್ಕೊಳ್ಳುವುದು. ಲೈಟ್ನಿಂಗಿಗೆ, ಮಿಂಚಿಗೆ ನಾವೊಂದು ತಾಮ್ರದ ವೈರ್ ಹಾಕಿರುವುದಿಲ್ಲ ಹೊರಗೆ ಕಟ್ಟಡಕ್ಕೆ, ಅದೇ ರೀತಿಯಾಗಿ ಯಜಮಾನನಿಗೆ ಮನೆ ಮಂದಿಗೆ ಬರುವ ಅವಘಡಗಳನ್ನೆಲ್ಲ
ತನ್ನಲ್ಲಿ ಆವಾಹನೆ ಮಾಡಿಕೊಡ್ತದೆ ಗೋಮಾತೆ. ಹೊರಗೆ ನಿಂತು ಮೃತ್ಯುದೇವರು ಕೇಳಿ ಹೋಗ್ತಾನೆ, ಒಳಗೆ ಹೋಗ್ಲಿಯಾ ಅಂತ. ಬೇಡ ಅಂತದೆ, ಅದು ಬೇಡ ಅಂತದೆ. ನಾವು ಅದನ್ನು ಹಿಂಡಿ 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 ಬೇಕಾದಷ್ಟು ಕೈಯಲ್ಲಿ ದುಡ್ಡು ಮಾಡುತ್ತೇವೆ, ಅದಕ್ಕೆ ಹಿಂಡಿ ತಿನ್ಲಿಕ್ಕೆ ಆಗ್ತೇವೆ ಅಷ್ಟೇ. ರಸ ತೆಗೆದದ್ದು ನೀರಸವಾದದ್ದು ಕೊಜಂಟಿ ಹಿಂಡಿ, ಅದಕ್ಕೆ ಅದರದ್ದು ಪೂರ್ತಿ ಹಾಲು ಹಿಂಡಿ, ಹಾಲು ತುಪ್ಪ ಮೊಸರು ಎಲ್ಲ ನಮಗೆ. ಎಂಥ ವಿಚಿತ್ರ ನೋಡಿ. ಗೋವನ್ನು ಸುಮ್ಮನೆ ಕಡಿಬೇಡಿರಿ, ಬದುಕಲಿಕ್ಕೆ ಬಿಡಿ, ನಮ್ಮ ಮಕ್ಕಳು ಹಸನಾಗಿ ಆರೋಗ್ಯವಂತವಾಗಿ ಬದುಕಲಿ ಅಂತ ಹೇಳಿದ್ರೆ ಕಾನೂನು ನಿಷೇಧ ತೆಗಿತೇವೆ ಅಂತ ಹೇಳ್ಬಿಡ್ತಾನೆ ನೋಡಿ. ರಾಮ ಮೆಚ್ಚಿಯಾನ ಆರಾಮವಾಗಿರ್ಲಿಕ್ಕೆ ಹೇಳಿದವ. ಅವನ ಕಾಲದಲ್ಲಿ ರಾಮದೇವರಿಗೆ ತುಂಬ ಇಷ್ಟ ಯಾವುದು ಕೇಳಿದರೆ, ನೀವು ಮಾಡ್ತೀರಿ ಅಂತ ನನಗೆ ಗೊತ್ತು, ಹಾಲು ಪಾಯಸ. ರಾಮದೇವರಿಗೆ ಇಷ್ಟವಾದ ಸೊತ್ತು ಹಯಗ್ರೀವ ನಿಮಗೆ ಗೊತ್ತು, ಮಡ್ಡಿ ಅಂತ ಕಡಲೆ ಬೇಯಿಸಿದ್ದು. ಕೃಷ್ಣನಿಗೆ ಗೊತ್ತು ನಿಮಗೆ ಉಂಡೆ ಚಕ್ಕುಲಿ ಅಂತ. ನರಸಿಂಹನಿಗೆ ಗೊತ್ತು ನಿಮಗೆ ಚಿತ್ರಾನ್ನ ಅಂತ, ಹಳದಿ ಚಿತ್ರಾನ್ನ, ಕೆಂಪಲ್ಲ ಹಳದಿ. ಒಬ್ಬೊಬ್ಬರು ಒಂದೊಂದಿದೆ. ವರಾಹನಿಗೆ ಪೊಂಗಲ್ ಹೆಸರಿನಿತ್ತು, ಮುದ್ಗಾನ್ನ. ರಾಮನಿಗೆ ಹಾಲು ಪಾಯಸ, ದನದ ಹಾಲು ಪಾಯಸ. ಹೇಳ್ಬೇಕಲ್ಲ ನಾನು ಮತ್ತೆ, ಯಾಕೆಂದ್ರೆ ತುಪ್ಪ ಅಂತ ಇವತ್ತು ಸಿಗ್ತದೆ ಅಂಗಡಿಯಲ್ಲಿ, ಗೀ ಅಂತ ಮಾತ್ರ. ಕೌ ಗೀ ಬರೆಯುವುದಿಲ್ಲ ಅವರು, ಯಾಕೆ ಇಟ್ ಇಸ್ ನಾಟ್ ಎ ಕೌ. ನೀವು ಕೇಳಿದ್ರೆ ಹೇಳ್ತಾರೆ ನಾವು ಬರೀಲಿಲ್ಲ, ನೀವು ಗಲಾಟೆ ಮಾಡಬೇಡಿ, ದನದ ತುಪ್ಪ ಅಂತ ಬರೀಲಿಲ್ಲ. ಅದು ತುಪ್ಪ. ತುಪ್ಪ ಎಲ್ಲಿಯೂ ಬರ್ತದೆ, ಹೇಗೂ ತೆಗಿಲಿಕ್ಕೆ ಬರ್ತದೆ. ಪ್ರಾಣಿಜನ್ಯವಾಗಿಯೂ ಮಾಡುತ್ತಾರೆ, ಅಂದರೆ ಮೂಳೆಯಲ್ಲಿಯೂ ಸಹ ಕೊಬ್ಬಿನಲ್ಲಿಯೂ ಸಹ. ನಿಮಗೆ ಗೊತ್ತು, ಹೇಳುವುದಿಲ್ಲ ನಾನು. ರಾಮನಿಗೆ ತುಂಬ ಇಷ್ಟ ಆದದ್ದು ದನದ ಹಾಲಿನ ಪಾಯಸ. ದನ ಹೇಗಿರ್ತದೆ? ಸಾಸ್ನಾಧಿಪತ್ವಂ ಗೌರ್ಲಕ್ಷಣ. ಗಂಗೆ ತೊಗಲಿರಬೇಕು, ಕುತ್ತಿಗೆಯ ಭಾಗದಲ್ಲಿ ಜೋತಾಡುವ ಚರ್ಮ, ಅದು ಮುಟ್ಟಿದ್ರೆ ಭಾರಿ ಖುಷಿಯಾಗುತ್ತೆ ದನಕ್ಕೆ, ಅದು ತಿಕ್ಕಿದ್ರೆ. ಅದು ಇದ್ದದ್ದು ದನ. ನೀವು ಬಹಳ ಸುಲಭವಾಗಿ ಹುಡುಕ್ಲಿಕ್ಕೆ ಬರ್ತದೆ. ಗಂಗೆ ದೋವಲಿ ಇಲ್ಲದ್ದಾದರೆ ಅದನ್ನು ಗವಯ ಅಂತ ಕರೀತೇವೆ ನಾವು, ಬಯಸ್ಸನ್ನು ಹೇಳುತ್ತೆ. ಶುದ್ಧವಾದ ದನ ಸೂರ್ಯನಾಡಿಯಿಂದ ಸೇರಿರ್ತದೆ. ಅದರ ಹಾಲು ಸ್ವಲ್ಪ ಹಳದಿಗಿರ್ತದೆ. ತುಂಬ ಹಾಲು ಕೊಡುವುದಿಲ್ಲ, ಬಕೆಟ್ ಕಟ್ಟಲೆ. ಬೂಸ ತಿನ್ನುವುದಿಲ್ಲ ಹೆಚ್ಚು, ಅದರ ರಸವನ್ನು ಹಾಕುವುದಿಲ್ಲ. ಅದು ಕಾಡು ಮೇಡುಗಳಲ್ಲಿ ಎಷ್ಟು ದೂರದಲ್ಲಿಯೂ ಹಂಚಿ ತಿಂದು ಬಂದು ಹುಲ್ಲಿನ ರಸ, ಅಮೃತ. ನಮಗೊಂದೇ ರಸ ಗೊತ್ತು, ಸೋಮರಸ. ಸೋಮಯಾಗ ಮಾಡುವವರಿಗೆ, ಸೋಮಯಾಜಿಗಳಿಗೆ ಇವತ್ತಿಲ್ಲ. ಆ ಲತೆ ಹುಡುಕುವುದು ಕಷ್ಟ, ಸೋಮಲತೆ. ತಪ್ಪಿಸಿ ಇವತ್ತು ನಾವು ಅಮೃತ ಬಳ್ಳಿಯಿಂದ ಆರೋಗ್ಯಕ್ಕೋಸ್ಕರ ಧನ್ವಂತರಿ ಯಾಗ ಮಾಡಿ ಸ್ವಲ್ಪ ಬದುಕ್ತೇವೆ. ಆದರೆ ಅಂತಹ ಎಲ್ಲ ಬಳ್ಳಿಗಳನ್ನು, ಸೊಪ್ಪುಗಳನ್ನು ತಿಂದು ತಂದು ಅಮೃತವನ್ನು ನಮಗೆ ಕೊಡ್ತಾ ಇದೆ. ಹಾಲು ಅಂದರೆ ಅಮೃತ, ಭೂಲೋಕದ ಅಮೃತ ಹಾಲು, ಶುದ್ಧದನಂತು. ಇದು ರಾಮ ಹೇಳುತ್ತಾನೆ, ನೀವು ಆರೋಗ್ಯವಂತರಾಗಿ, ಚೆನ್ನಾಗಿ ಬುದ್ಧಿಮಂತರಾಗಿ, ಧೀಮಂತರಾಗಿ, ಸಕಲ ಗುಣವಂತರಾಗಿ, ನನ್ನಂತೆ ಅಂತ ಹೇಳುವ ಮಟ್ಟಿಗೆ ಬರ್ತಾನೆ ರಾಮ. ಬದುಕ್ತೀರಿ ಅಂತಾದರೆ ನೀವು ಹಾಲು ಪಾಯಸವನ್ನು ಕುಡಿಯಿರಿ, ನನಗೆ ಸಮರ್ಪಿಸಿ. ಎಷ್ಟು ಸಮಯ ಆಯ್ತಲ್ಲ ನಾವು ಹಾಲು ಪಾಯಸ ತಿನ್ನದೆ. ತೊಟ್ಟೆ ತಂದು ಹಾಕ್ತಾರೆ, ಕುದಿಸಿಬಿಡ್ತಾರೆ, ಬಿಳಿ ಇರ್ತದೆ ಎಂದು ನಾವು ತಿಂತೇವೆ. ನಿಜವಾಗಿ ಅದು ಶುದ್ಧ ಹಾಲು ಅಲ್ಲ. ಹಾಲಿನಲ್ಲಿಯೂ A1 A2 ಅಂತ ಕರೆಯುವುದು ನೀವು ನೋಡ್ಕೊಳ್ಬಹುದು. ಆ ಹಾಲು ಬೇರೆ, ಈ ಹಾಲು ಬೇರೆ ಅಂತ. ಹಾಗಾಗಿ ಶುದ್ಧವಾದ ದೇಶಿ ದನದ ಒಂದು 30-40 ತಳಿ ಇದೆ ಇಡೀ ಭಾರತದಲ್ಲಿ. ಅಂಥದ್ದು ಇಲ್ಲಿ ಮಾತ್ರ, ಅಲ್ಲಿ ಮಾತ್ರ ಅಲ್ಲ. ನಾನು ಗೋ ಸಮೀಕ್ಷಾ ಅಂತ ಒಂದು ಹೊತ್ತಗೆ ಬರೆದಿದ್ದೇನೆ, ಅದರ ಎಲ್ಲದರ ಚಿತ್ರ ಹಾಕಿದ್ದೇನೆ. ನನಗೆ ಪೂರ ಸಿಗಲಿಲ್ಲ, ಒಂದು 30-32 ಸಿಕ್ಕಿದೆ ಜಾತಿ ನನಗೆ ಚಿತ್ರದಲ್ಲಿ. ನಾನು ತಿಳಿದ ಮಟ್ಟಿಗೆ 40 ಜಾತಿಯಷ್ಟು ಇದೆ ಅಂತ ಭಾರತದಲ್ಲಿ ಉದ್ದಕ್ಕೆ. ಆ ಎಲ್ಲ ದನಗಳ ಹಾಲು ಶುದ್ಧವಾದದ್ದು. ಒಂದು ಲೋಟ ಕುಡಿದ್ರೆ ಸಾಕಾಗತ್ತೆ. ನೀವು ಕಮ್ಮಿ ಇಲ್ಲದೆ 1-2-3 ತಿಂಗಳು ಏನು ಮದ್ದು ತಿನ್ನಬೇಕಾಗಿಲ್ಲ. ಒಂದೊಮ್ಮೆ ಹೌದೇ ಅಂತಾದರೆ ನಾನಿದ್ದೇನೆ ಪರೀಕ್ಷೆಗೆ, ಯಾಕೆಂದ್ರೆ ನಾನು ಹಾಗಿದ್ದವ. ಖಾಲಿ ತೊಟ್ಟೆದ್ದು ಕುಡಿಬಾರದು, ದನದ್ದೇ ಆಗಬೇಕು. ಚಂದವಾಗಿ ಒಲೆಯಲ್ಲೇ ಕಾಯಿಸಬೇಕು. ಆ ಹಾಲಿನಲ್ಲೇ ಅನ್ನ ಹಾಕಿ ಪಾಯಸ ಮಾಡಿ. ಪಾಯಸ ಅಂದ್ರೆ ಏನು ಕೇಳಿದರೆ, ಅನ್ನ ಮಾಡಿ ಅದಕ್ಕೆ ಹಾಲು ಬೆರೆಸುವುದಲ್ಲ, ಹಾಲಿನಲ್ಲಿ ಅನ್ನವನ್ನು ಬೇಯಿಸುವುದು. ಪಯಶ್ರುತಂ ಪಾಯಸಂ ಅಂತ. ಪಾಯಸದ ಅರ್ಥ ಪಯಸ್ಸು ಅಂದರೆ ಹಾಲು, ಹಾಲಿನಲ್ಲಿ ಬೆಂದದ್ದು ಅಂತ. ಸಕ್ಕರೆ ಹಾಕ್ಲಿಕ್ಕಿಲ್ಲ, ಅದಕ್ಕೆ
ಕೇಳಿ ನೀವು ತಿನ್ನಿಲ್ಲ. ಪಾಯಸ ಅಂದರೆ ನೀವು ತಿಂದದ್ದು ಬಿಳಿಯಾದ ರಸದ ಅನ್ನ, ಅದು ಪರಮಾನ್ನ ಅಂತ ಕರೀರಿ, ಒಪ್ತೇನೆ. ಎಲ್ಲವೂ ಪರಮಾನ್ನವೇ, ಗೋಧಿದ್ದು ಆಗ್ಬೋದು, ಹೆಸರಿದ್ದು ಆಗ್ಬೋದು, ಪರಮಾನ್ನ ಉತ್ತಮವಾದ ತಿನ್ನುವ ಇಟೇಬಲ್. ಅನ್ನ ಅಂದರೆ ಇಟೇಬಲ್ ಅಂತ ಅರ್ಥ, ಚಂದವಾಗಿ ತಿನ್ನುವಂಥದ್ದು ಅಂತ ಅರ್ಥದ ಪರಮಾನ್ನ. ಅದಲ್ಲ ಪಾಯಸಂ. ಪಾಯಸ ಅಂದರೆ ಪಯಶ್ರತಂ. ಒಂದು ಪಾವು ಅಕ್ಕಿ ಬೇಯಬೇಕಾದ್ರೆ 1-2 ಲೀಟರ್ ಬೇಕಾಗ್ತದೆ ಹಾಲು, ಶುದ್ಧವಾದ ಹಾಲಿನಲ್ಲೇ ಅನ್ನವನ್ನು ಬೇಯಿಸಿ ಮುದ್ದೆ ಮುದ್ದೆ ಮಾಡಿ ತಿನ್ನಲಿಕ್ಕೆ. ಅದು ಸೌಟಲ್ಲಿ ಆಗೋದಲ್ಲ, ಸಟ್ಟಗದಲ್ಲಿ ಹಾಕಲಿಕ್ಕೆ. ಅದಕ್ಕೆ ಹೇಳಿದ ಪಾಯಸ ಅಂದರೆ ಪಾಯಸೋಮ ಅಂತ ಇರುತ್ತೆ, ಅದು ಮಾಡಿದವರಿಗೆ ಗೊತ್ತೆ. ಹಾಲಲ್ಲಿ ಬೇಯಿಸಿ ಮಾಡುವಾಗ ಎಷ್ಟು ಖುಷಿ ಇರ್ತದೆ, ಎಷ್ಟು ಟೇಸ್ಟ್ ಇರ್ತದೆ. ಇದು ರಾಮನಿಗೆ ಬೇಕಾಗ್ತದೆ. ಹಾಗಾಗಿ ಒಂದು ಜಪದ ಪೂರ್ಣಾವತಿ ಆಗುವ ಕತೆ ನಾನು ಹೇಳಿದೆ, ಎಲ್ಲಿವರೆಗಿದೆ ಅಂತ. ಇದು ಲಕ್ಷಣ ವ್ಯವಸ್ಥೆ, ಜಪದ ಕ್ರಮ ಹಾಗೆ. ಇಲ್ಲ ಅಂದರೆ ಜಪ ಕೆಲಸ ಮಾಡುವುದಿಲ್ಲ. ಹಾಗೆ ಇವತ್ತು ರಾಮ ಚಿಂತನೆ ಮಾಡುತ್ತಾ ಅಂಗಳ ತುಂಬ ಎಲ್ಲರಿಗೂ ಇಷ್ಟ. ಈ ದೇವಸ್ಥಾನ ಒಂದು ಆಯ್ಕೆಗೆ ಕಾರಣ ಯಾಕೆಂದರೆ ಇಲ್ಲಿ 3 ಇದ್ದಾರೆ ಅಂತ. 3 ಒಟ್ಟು ಸೇರಿದ್ದು ರಾಮಾಯಣದ ಕಡೆಯಲ್ಲಿ. ರಾವಣ ಬಿದ್ದಾಗಿದೆ, ಆಗ ಶಿವ ಎದ್ದು ಬಂದ. ಶಿವನಿಗೆ ಸುಮಾರು ಸರ್ತಿ ಬರಲಿಕ್ಕೆ ಅವಕಾಶ ಇತ್ತು. ಮೊದಲಿಗೆ ಜನಕರಾಜನಿಗೆ ಶಿವ ಧನುಸ್ಸು ಕೊಟ್ಟಿದ್ದ, ಅದನ್ನು ರಾಮಚಂದ್ರ ಮುರಿದಿದ್ದ ಸೀತಾ ಕಲ್ಯಾಣದಲ್ಲಿ. ಅದು ಮುರಿದು ಹೋಯ್ತು, ಮುರಿದದ್ದಲ್ಲ, ಎತ್ತಿ ಕಟ್ಟುವಂತ ಎತ್ತಿ ಕಟ್ಟಲಿ ಮುರಿದೋಯ್ತು. ಸರಿ, ಸೀತೆ ಮದುವೆ ಆಯ್ತು. ಆಗ ಶಿವ ಓಡಿ ಬರಲಿಲ್ಲ, ಧನುರ್ಭಂಗ ಆದದ್ದಕ್ಕೆ ಮಾತಾಡಲಿಲ್ಲ. ಈಗ ರಾವಣನೇ ಬಿದ್ದಾಗ ಶಿವ ಓಡಿ ಬಂದ ರಾಮನಲ್ಲಿಗೆ. ಏನು, ನಾನು ವರ ಕೊಟ್ಟಿದ್ದೇನೆ ಅವನಿಗೆ, ಮುಗಿಸಿದ್ದೆ ಅಂತ. ನಾನು ಮುಗಿಸಿದ್ದಿಲ್ಲ, ಆದರೆ ನನ್ನ ಬಾಣ ಮುಗಿಸಿದ್ದ ಹೌದು. ಅದರಲ್ಲಿ ಎಲ್ಲರದ್ದು ಕೋಪಕ್ಕೆ ಸೇರಿತ್ತು. ಊರು ತುಂಬ ಅನ್ಯಾಯ ಮಾಡಿದ್ದಾನೆ ರಾವಣನಿಗೆ. ರಾವಣ ಅಂತ ಯಾಕೆ ಹೆಸರು ಗೊತ್ತಾ? ರಾವಯತಿ ಅಂತ, ಅಳಿಸುತ್ತಾನೆ ಅಂತ, ಗೋಳಾಡಿಸುತ್ತಾನೆ ಅಂತ. ಇಡೀ ಎಲ್ಲೆಡೆ ಉಪದ್ರ ಕೊಟ್ಟು ಎಲ್ಲರನ್ನು ಗೋಳಾಡಿಸಿದ್ದಾನೆ. ಹಾಗಾಗಿ ಕೊನೆಗೆ ಅಲ್ಲಿ ಯಾವುದೋ ಒಂದರಲ್ಲಿ ಬಿಡ್ತಿಂತಾರೆ. ಯಾವತ್ತೂ ಹಾಗೆ ಅನ್ಯಾಯ ಮಾಡಿದವರು ಕೊನೆಯ ಹೊತ್ತಿನಲ್ಲಿ ಬೀಳಬೇಕು. ದುರ್ಯೋಧನ ನೋಡಿ ಕತೆ, ಆದರೆ ಸತ್ಯಮೇವ ಜಯತೆ ಕೊನೆ ಹೊತ್ತಿನಲ್ಲಿ. ಆದರೆ ರಾವಣ ಬಿದ್ದಾಗ ರಾಮ ಹೇಳಿದ, ಅದು ಎಲ್ಲರದ್ದು ಅದರಲ್ಲಿ ಶಾಪ ಉಂಟು. ಕೊನೆಗೆ ನಾನು ನೋಡಿದಾಗ ಬಿದ್ದ, ಸರಿ ಆಯಿತು, ನಿನ್ನವರ ಇಂಥವರಿಗೆ ಏಕೆ ಅಂತ. ಆಗುವುದಿಲ್ಲ ಅಂತ ಮತ್ತು ಕೋಪದಲ್ಲಿ ನಿಂತಾಗ ಬ್ರಹ್ಮ ಬರ್ತಾನೆ. ತಡಿ, ಸೃಷ್ಟಿಯ ಪ್ರಕ್ರಿಯೆ ನೋಡಿ ಹೇಗಿದೆ ಅಂತ. ಇವನು ಯಾರು ಯೋಚನೆ ಮಾಡಿ, ಇವ ರಾವಣ, ಅವ ಕುಂಭಕರ್ಣ, ಅವರಿಬ್ಬರು ವಿಷ್ಣುವಿನ ದ್ವಾರಪಾಲಕರು, ಜಯ ಮತ್ತು ವಿಜಯ. ಅಲ್ಲಿಯೂ ತಡೆದಿದ್ದಕ್ಕೆ ಸನಕಾದಿಗಳು ಶಾಪ ಕೊಟ್ಟು ಬಂದದ್ದು. ಅಲ್ಲಿಯೂ ಅನ್ಯಾಯ ಮಾಡಿದ, ದೇವರಿಗೆ ವಿರೋಧ ಮಾಡಿದ, ಅದಕ್ಕೆ ಕೆಳಗೆ ಬಂದಿದ್ದಾರೆ. ಈಗ ಇಲ್ಲಿಯೂ ವಿರೋಧ ಮಾಡಿದ, ಇನ್ನು ಹೋಗ್ಲಿಕ್ಕೆ ಉಂಟವರು ಅಂತ ಬ್ರಹ್ಮದೇವ ಫ್ಲಾಶ್ ಬ್ಯಾಕ್ ತೋರಿಸಿದ. ಶಿವನಿಗೆ ಖುಷಿ ಆಯಿತು. ಆಗ ಇವನ ಎತ್ತರ, ರಾಮನ ಎತ್ತರ, ಇದು ನಾರಾಯಣ, ಅದು ವಿಷ್ಣು, ಲೋಕ ಕಲ್ಯಾಣಕ್ಕೆ ಬಂದ ರೀತಿ ಎಲ್ಲ ಬ್ರಹ್ಮ ತೋರಿಸಿಬಿಟ್ಟಾಗ ಅದನ್ನ ಬ್ರಹ್ಮದೇವ ತಿಳಿ ಹೇಳಿ ರುದ್ರದೇವ ನಂಬಿಕೊಂಡ. ತನ್ನ ಮಡದಿಗೆ ಬಂದು ಹೇಳ್ತಾನೆ ಮತ್ತೆ ಕತೆ. ಶಿವ ಹೇಳ್ತಾನೆ, ಗೋಜಿತ್ತು. ಏನು ಗೋಜಿ? ನೀನು ನಾಳೆಯಿಂದ ಜಪ ಶುರು ಮಾಡಬೇಕು. ಏನು? ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ 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 ಎನ್ನಿರೋ. ಈಗ ಹೇಳಿದ್ರು ಎನ್ನಿರೋ ಅಂತ, ನೀವು ಹೇಳಿ ರಾಮ 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 ಅಂತ ಹೇಳಿ ಅಂತ ಬಂದು ಹೇಳಿಕೊಟ್ಟ. ಹಾಗಾಗಿ ಶಿವ ನಿತ್ಯ ಜಪ ಮಾಡುವ ಮಂತ್ರ ರಾಮ ಮಂತ್ರ. ಯಾಕೆ ಬೇಕು ಅಂದರೆ ಆರಾಮವಾಗಿರಲಿಕ್ಕೆ ಬೇಕು, ಚೆಂದಾಗಿರಲಿಕ್ಕೆ ಬೇಕು. ಬಹಳ ಸಣ್ಣದಾಗಿ ನಮಗೆ ರಾಮಾಯಣವನ್ನು ಸಂಸ್ಕೃತದಲ್ಲಿ ಕೆತ್ತಿ ತೋರಿಸಿದ್ದಾರೆ. ನಾನಿವತ್ತು ಹೇಳುತ್ತೇನೆ, ಹೇಳಿ ಕೇಳಲಿಕ್ಕಾಗತ್ತೆ ಅಂತ. ಎಲ್ಲರಿಗೂ ಗೊತ್ತಿದೆ, ಸಂಸ್ಕೃತ ಕಲಿಯುವವರಿಗೆ ಗೊತ್ತಿದೆ. ಹಿಂದೆ ತಮಾಷೆ ಇತ್ತು, ಇವತ್ತು ಗೊತ್ತಿಲ್ಲ. ಯಾಕೆ ಸಂಸ್ಕೃತ ಕಲಿಯುವವರಿಲ್ಲ, ಬೇಸಿಕ್ ಲೆವೆಲಲ್ಲಿ. ಮೊದಲು ಏನು ಕಲಿಯುವುದು ಸಂಸ್ಕೃತದಲ್ಲಿ ಹೇಳಿ? ರಾಮ ಶಬ್ದ ಮೊದಲು ಕಲೀಲಿಕ್ಕೆ ಇರುವುದು. ರಾಮ ಶಬ್ದ, ರಾಮ ರಾಮೋ ರಾಮ, ಅಕಾರಾಂತಹ ಪುಲ್ಲಿಂಗ. ಇದು ಸಂಸ್ಕೃತ ಬೇಸಿಕ್ ಕಲಿಯುವವರಿಗೆ ಗೊತ್ತುಂಟು. ಏನು ಕಲೀಲಿಕ್ಕಿದೆ ಎಂದು ಸುಲಭವಾದ ಶಬ್ದ, ಒತ್ತಕ್ಷರ ಇಲ್ಲದ ಶಬ್ದ, ಫ್ರೀಯಾಗಿ ಹೋಗ್ತದೆ ರಾಮ 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 ಹೇಳಲಿಕ್ಕೆ. ಆದ್ದರಿಂದ ಅದನ್ನು ರಾಮ ಆಯಿತು. ಸಂಸ್ಕೃತ ಶಬ್ದದಲ್ಲಿ 7 ವಿಭಕ್ತಿಗಳುಂಟು ಹೇಳಲಿಕ್ಕೆ. ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಇಂಗ್ಲೀಷಲ್ಲಿ ಅದು ಇನ್ನೂ ಇಲ್ಲ, ಕಮ್ಮಿ. ರಾಮನು ಅಂತ ಹೇಳಲಿಕ್ಕೆ, ಮತ್ತೆ ರಾಮನನ್ನು ಅಂತ ಹೇಳಬೇಕು ನಾವು. ರಾಮನಿಂದ, ರಾಮನಿಗೆ, ರಾಮನಲ್ಲಿ, ಇದೆಲ್ಲ ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಇದನ್ನು ವಿಭಕ್ತಿಗಳು ಅಂತ ಸಂಸ್ಥೆಯಲ್ಲಿ ಹೇಳ್ತಾರೆ. ಇದಕ್ಕೊಂದು ವಿಭಕ್ತಿಗಳ ಲೆಕ್ಕಾಚಾರ ಮಾಡಿ ಕಲಿಸಲಿಕ್ಕೋಸ್ಕರ ಇಡೀ ರಾಮಾಯಣವನ್ನು ಕಟ್ಟಿದ್ದಾರೆ. ರಾಮೋ ರಾಜಮಣಿ ಸದಾ ವಿಜಯತೆ.
ರಮೇಶಂ ಭಜೆ ರಾಮೇಣ ವಿಹತಾ ನಿಶಾಚರಚಮು ರಾಮಾಯ ತಸ್ಮೈ ನಮಃ ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಭಕ್ತಿರಚಂಚಲಾಸ್ತು ಸತತಂ ಭೋ ರಾಮ ಮಾಮುತ್ತರ. 8 ತುಂಡಿನಲ್ಲಿ ಕೊನೆದ್ದು ಅದು ಸಂಬೋಧನ ಪ್ರಥಮ ಅಂತ ಕರೆಯುವುದು. ಓ ರಾಮ ಅಂತ ಕರೆಯುವುದು. ದೂರದಲ್ಲಿದ್ದರೆ ಕರೆಯುವ ಲೆಕ್ಕ. ಸಂಸ್ಕೃತ ಭಾಷೆಯನ್ನು ಕಲಿಯುವಲ್ಲಿ ಎಲ್ಲ ಪ್ರಕಾರಗಳನ್ನು ಹೇಳಲಿಕ್ಕೆ ಬಳಸಿದ್ದು ರಾಮ ಶಬ್ದವನ್ನು, ಕಲೀಲಿಕ್ಕೆ ರಾಮಾಯಣ. ಈಗ ನಾವು ರಾಮಾಯಣ ಕಲಿಯುವುದಿಲ್ಲ, ಕಲಿಸಬಾರದು ಅಂತ ಮಾಡಿಕೊಂಡಿದ್ದೇವೆ. ನಮ್ಮ ಹೆಸರಲ್ಲೇ ಬೇಕಾದರೆ ರಾಮ ಇರಲಿ, ನಾವು ಎಷ್ಟೇ ಪ್ರಸಿದ್ಧರಾಗಲಿ, ಆದರೆ ನಮಗೆ ರಾಮನಾಗುವುದಿಲ್ಲ, ಇತಿಹಾಸದ ರಾಮ ಆಗುವುದಿಲ್ಲ. ಹಾಗೆ ನಮ್ಮ ಕತೆ ಧರ್ಮದ ನೆಲೆಯಲ್ಲಿ ನಾವು ಹೇಳಲಿಕ್ಕಿಲ್ಲ. ಆದರೆ ಸಂಸ್ಕೃತ ಕಲಿಯುವವರಿಗೆ ರಾಮ ಶಬ್ದ ಕಲಿಯುವಾಗಲೇ, ಅದರ ಪ್ರಕಾರಗಳನ್ನು ತಿಳಿಯುವಾಗಲೇ, ವಿಭಕ್ತಿ ಕಾರಗಳನ್ನು ತಿಳಿಯುವಾಗಲೇ ಇಡೀ ರಾಮಾಯಣ ಬಹಳ ಚೆನ್ನಾಗಿದೆ. ಗೊತ್ತಾಗದಿದ್ರೆ ನಮಗೆ ಕೇಳಿ ಹೇಳಿಬಿಡುತ್ತೇನೆ ಅದರ ಚಿಂತನೆ ಏನು ಅಂತ. ಮೊದಲು ಏನು ಕೇಳಿದರೆ ರಾಮ ಅಂತ. ರಾಮೋ ರಾಜಮಣಿ ಸದಾ ವಿಜಯತೆ ಒಂದು ಸ್ಲೋಗನ್. ರಾಮನು ಯಾರು ಕೇಳಿದರೆ ಅವನು ರಾಜರಲ್ಲಿ ಶ್ರೇಷ್ಠನಾದವನು, ದೊಡ್ಡ ರಾಜ. ಸದಾ ಯಾವಾಗಲೂ ಅವನಿಗೆ ಸೋಲೇ ಇಲ್ಲ, ವಿಜಯ ಗ್ಯಾರಂಟಿ. ರಾಮನಲ್ಲದೆ ಇನ್ಯಾರೂ ಗೆಲ್ಲುವವರಿಲ್ಲ. ಇದು ನಾವು ಮೊದಲು ಪ್ರತಿಜ್ಞೆ ಮಾಡಿಕೊಂಡಿದ್ದೇವೆ. ಇದು ಮೊದಲ ವಿಭಕ್ತಿ. ಇದು ಯಾರು ಹೇಳಿದ್ದು? ಇದು ಬಾಲಕಾಂಡ. 7 ವಿಭಕ್ತಿ ಏನು ಕೇಳಿದರೆ 7 ಕಾಂಡದ ಕಥೆ ಇದು. ನಾನಿವತ್ತು ನಿಮಗೆ ಅಬ್ರಿಜಿನ್ ನೋಟ್ಸ್ ಹೇಳ್ತೇವಲ್ಲ, ಹಾಗೆ ಸಂಕ್ಷೇಪ ಮಾಡಿ ಒಂದು ರಾಮಾಯಣವನ್ನು ಇಡೀ ಹೇಳಲಿಕ್ಕೆ ವಿಭಕ್ತಿ ರಾಮಾಯಣ ಅಂತ ಹೆಸರು ಬೇಕಾದ್ರೆ ಕೊಡಿ. ಅದು 7 ಕಾಂಡದ ರಾಮಾಯಣ, 7 ಜನರು. ಅದು ಮೊದಲು ಘೋಷಣೆ ಮಾಡಿದವ ದಶರಥ. ಅವನೀಗ 60,000 ವರ್ಷದಲ್ಲಿದ್ದಾನೆ ರಾಜ್ಯಭಾರ ಮಾಡ್ತಾ. ಈಗ ಅವನು ಹೇಳ್ತಾನೆ, ನಾನಿನ್ನು ಹೇಳ್ತೇನೆ, ರಿಟೈರ್ಡ್ ಆಗ್ತೇನೆ, ನನಗೆ ರಾಜ ಇನ್ನು ನನ್ನ ಮಗ ಆಗಬೇಕು, ಶ್ವೇತಛತ್ರದ ಅಡಿಯಲ್ಲಿ ನನ್ನ ಮಂಡೆಯು ಬಿಳಿಯಾಯಿತು ಅವನು ಹೇಳುದು ಮಂತ್ರಿಗಳ ಹತ್ರ. ಆದ್ರಿಂದ ಇನ್ನು ರಾಮ ಯುವರಾಜನಾಗ್ತಾನೆ. 8 ಮಂತ್ರಿಗಳು, 1-2 ಮಂತ್ರಿ ಅಲ್ಲ ಅವನಿಗೆ. ಪುರೋಹಿತ ಬೇರೆ ವಸಿಷ್ಠ ಇದ್ದಾನೆ. ಆಗ್ಲಿ ಆಗ್ಲಿ ಅಂದ್ರು ಅವರೆಲ್ಲ. ದಶರಥ ಕೇಳ್ತಾನೆ, ಆಗ್ಲಿ ಅಂದ್ರೆ ನಾನು ಬೇಡವಾ? ಸರಿ ಇಲ್ವ? ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಉಂಟು ನನಗೆ. ಹಾಗಲ್ಲ ಮಾರಾಯ, ಅವ ಯುವಕ ಇದ್ದಾನೆ, ಸಕಲ ಗುಣವಂತ ಇದ್ದಾನೆ, ಅವನ ಟ್ರೆಂಡಲ್ಲಿ ನಾವು ಬದುಕಿ ಖುಷಿ ಪಡಬೇಕು, ಅದ್ರಲ್ಲಿ ಅವರನ್ನು ರಾಜ ಮಾಡಬೇಕು. ಕೆಲವೊಮ್ಮೆ ನೋಡಿ, ಯುವಕರನ್ನು, ಯುವ ಪೀಳಿಗೆಯನ್ನು ಮುಂದಿಡುವುದು ಯಾಕೆ ಅಂದರೆ ಅವರಲ್ಲಿ ಖುಷಿ ಪಡಲಿಕ್ಕೆ. ನಾವು ರಿಟೈರ್ಡ್ ಆಗಿ ದೂರ ನಿಂತು ನೋಡ್ಲಿಕ್ಕೆ. ಯಾವಾಗಲೂ ರಾಮನ ಕೈಯಲ್ಲಿ ಏನುಂಟು ನೋಡಿ, ಬಿಲ್ಲುಂಟು, ಮತ್ತೊಂದು ಕೈಯಲ್ಲಿ ಬಾಣ ಉಂಟು. ಬಿಲ್ಲು ಇದ್ದಲ್ಲೇ ಉಂಟು, ಬಾಣ ಹೋಗಿ ಬರ್ತದೆ, ಹೋಗಿ ಬಿಡ್ತದೆ. ಅದರಿಂದ ಬಾಣ ಸಣ್ಣದು, ಬಿಲ್ಲು ದೊಡ್ಡದು. ಬಿಲ್ಲು ಬಗ್ತದೆ, ಬಾಣ ಬಗ್ಗುವುದಿಲ್ಲ. ಅದರಿಂದ ಮಕ್ಕಳು, ಯುವಕರು ಸ್ಟ್ರೈಟ್ ಫಾರ್ವರ್ಡ್ನೆಸ್, ಗಟ್ಟಿ ಇರ್ತಾರೆ, ಸೀದು ಹೋಗ್ತಾರೆ, ಗುರಿ ಮುಡುತ್ತಾರೆ. ಅವರಲ್ಲಿ ಚಾರ್ಮ್ ಇದೆ, ಶಕ್ತಿ ಇದೆ, ಛಲ ಇದೆ, ಉತ್ಸಾಹ ಇದೆ. ಬಿಲ್ಲು ಇದ್ದಲ್ಲೇ ಇರಬೇಕು, ಪ್ರಚೋದನೆ ಕೊಡಬೇಕು, ಪೂರ ಬಗ್ಗಬೇಕು, ಆಗ ಅದರಲ್ಲಿ ಫೋರ್ಸ್ ಸಿಗ್ತದೆ. ಬಿಲ್ಲು ಬಿಸಾಡಲಿಕ್ಕಿಲ್ಲ, ಬಾಣ ಎಸೆಯಲಿಕ್ಕಿರೋದು. ಇದು ದೇವರು ತೋರಿಸಿಕೊಡ್ತಾನೆ. ರಾಮ ಯಾಕೆ ಇಟ್ಕೊಂಡದಂತ ಕೇಳಿದ್ರೆ, ಆಯುಧ, ಉಪದೇಶಗಳು, ಶಾಸ್ತ್ರಗಳು ಇಲ್ಲಿವೆ, ಮಾತುಗಳು ಹೊರಗೆ ಬಂದಿವೆ, ಅದು ಗುರಿ ಮುಟ್ತದೆ, ಅದು ಗುರಿ ಮುಟ್ಟದು. ಅದರಲ್ಲಿ ಸಾಮರ್ಥ್ಯ ಇದೆ, ಅದು ಒಳ್ಳೆಯ ಏಕಾಗ್ರವನ್ನು ತೋರಿಸಿಕೊಡುತ್ತೆ ಅಂತ. ಹಾಗಾಗಿ ಬಹಳ ಚೆನ್ನಾಗಿ ದಶರಥ ಹೇಳ್ತಾನೆ, ನನ್ನ ಬೆನ್ನು ಬಗ್ತದೆ, ನಾನು ವಾಲ್ತೇನೆ, ನಾನಿಲ್ಲಿ ಇರ್ತೇನೆ. ಬಾಣದಂತೆ ರಾಮ ಇವತ್ತು ನಮಗೆ ಬಹಳ ಎತ್ತರದಲ್ಲಿ ಕಾಣಬೇಕು ಅಂತ ಆಸೆ ಅಂದ. ಉಳಿದವರು ಒಪ್ಪಿಕೊಂಡು ರಾಮೋ ರಾಜಮಣಿ ಸದಾ ವಿಜಯತೆ ಅಂತಾನೆ ದಶರಥ. ರಾಮನೇ ರಾಜನಾಗಲಿ ಅಯ್ಯ, ಎಷ್ಟು ಸಮಯದಿಂದ ಕಾದಿದ್ದ. ರಾಮ ಹುಟ್ಟಿದ್ದೆ ಪಾಯಸದಿಂದ, ಮತ್ತೆ ಅಗ್ನಿ ಮೇಲೆ ಬಂದ ದೇವ ಕೊಟ್ಟ ಪಾಯಸದಿಂದಲೇ ರಾಮನ ಜನ್ಮ ಆದದ್ದು. ಅದನ್ನ ರಾಮ ಆಗಲಿ ಅರಸ ಅಂತ ಹೇಳಿ ಇಡೀ ಅಯೋಧ್ಯೆ ಒಪ್ಪಿದೆ, ಮಂತ್ರಿಮಂಡಲ ಒಪ್ಪಿದೆ, ದಶರಥನೇ ಸ್ವಯಂ ಘೋಷಣೆ ಮಾಡುತ್ತಾನೆ, ಆಗಲಿ ಅಂದ್ಬಿಟ್ಟು. ಕೊನೆಗೇನಾಯ್ತು ನಮ್ಮ ಕತೆ ಗೊತ್ತುಂಟು. ನಮಗೆ 2ನೇ ವಿಭಕ್ತಿ ಬೇಕೀಗ, ಇಲ್ಲಾಂದ್ರೆ ಮತ್ತೆ ನಾನು ಸಂಜೆ ಆಗ್ತದೆ ರಾಮಾಯಣ ಮುಗಿಯುವಾಗ. ನಾನು ರಾಮಂ ರಮೇಶಂ ಭಜೆ, ರಾಮನನ್ನೇ, ರಮೆಯ ಅರಸನನ್ನೇ ನಾನು ಆರಾಧನೆ ಮಾಡುತ್ತೇನೆ. ಯಾರು ಹೇಳಿದ್ದು?
ಭರತ ಹೇಳಿತ್ತು. ಎರಡನೇ ಕಾಂಡ ಅಯೋಧ್ಯಾಕಾಂಡ. ಅಯೋಧ್ಯೆಯಲ್ಲಿ ಶೇಕಾಯಿತು. ಮೊದಲ ಘೋಷಣೆ ಎಲ್ಲರಿಗೂ ಇತ್ತಾಯಿತು. ಆದರೆ ಒಂದು ಮಾತ್ರ ಮಂಥರೆ ಹೆಸರೇ ಹಾಗೆ. ಮಂಥ ಅಂದರೆ ಕಡೆಗೋಲು ಅಂತ. ಕಡೆಗೋಲು ಏನು ಮಾಡುತ್ತೆ? ಕಲಡಿಸ್ತದೆ. ಒಳ್ಳೆಯದೆಡೆಗೆ ಹೋದರೆ ಬೆಣ್ಣೆ ಬರ್ತದೆ, ಕೆಟ್ಟದ್ರೆ ಹೋದರೆ ಗಲೀಜು ಬರ್ತದೆ. ಹಾಲಿನ ಫ್ಯಾಕ್ಟ್ರಿಗೆ ಹೋದರೆ ಮೊದಲು ಕಡೆಗೋಲು ಹಾಕುವಲ್ಲಿ ಬೆಣ್ಣೆ ತುಪ್ಪ ಆಗ್ತದೆ. ಅದೇ ವೇಸ್ಟ್ ವಾಟರ್ ಹೋದ ಒಂದು ಕಡೆ ಉಂಟು ಹಾಲಿನ ಫ್ಯಾಕ್ಟ್ರಿಯಲ್ಲಿ, ಅಲ್ಲಿ ಸ್ಪ್ರಿಂಗ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಏಸಿಗೆ ವಾಸನೆ ಆಚೆ ಹೋಗಲಿ ಅಂತ, ಅದು ತೆಗೆದು ಹೊರಗೆ ಹಾಕ್ಲಿಕ್ಕೆ. ನೋಡಿ, ಕಲಡಿಸುವುದು ಎರಡು ಕಡೆಯಲ್ಲಿ ಇದೆ. ಒಳ್ಳೆದ್ರಿಗೆ ಕಲಡಿಸಿದ್ರೆ ಎಸೆನ್ಸ್ ಬೆಣ್ಣೆ ಬರ್ತದೆ, ನವನೀತ ಸಿಗ್ತದೆ. ಹಾಳೆಲ್ಲ ಕಲಡಿಸಿದ್ರೆ ಕೊಚ್ಚೆ ಹೊರಗೆ ಬರ್ತದೆ, ಏಸಿಗೆ ಹಾರ್ತದೆ. ಸತತಂ ಮಂಥಯಿತವ್ಯಂ ಮನಸಾ ಮಂಥಾನ ಭೂತೇನ. ಪ್ರತಿನಿತ್ಯ ಮನಸ್ಸು ಎನ್ನುವ ಕಡೆಗೋಲಿನಿಂದ ಯಾವತ್ತೂ ಶಾಸ್ತ್ರವನ್ನು ಕಲಡಿಸಿ ಸಾರವನ್ನು ಕುಡಿತಾ ಇರಬೇಕು. ನಾವು ಜನರ ಮಾತುಗಳ ಜೊತೆಯಲ್ಲಿ ನಾಲಿಗೆಯಲ್ಲಿ ಕಲಡಿಸಿ ಹೇಸಿಗೆಯನ್ನು ಹೊರಗೆ ಹಾಕ್ತಾ ಇರ್ತೇವೆ. ಮನಸ್ಸು ಕಡಗೋಲಾಗ್ತಾ ಇಲ್ಲ ನಮ್ಮದು, ನಮ್ಮ ನಾಲಿಗೆ ಕಡಗೋಲಾಗ್ತಾ ಉಂಟು. ಯಾರ್ಯಾರದ್ದು ಕಿವಿಯೊಳಗೆ ತಿರುತ್ತದೆ ಕೆಲವೊಮ್ಮೆ. ಎಷ್ಟು ಹೇಸಿಗೆ ಅಲ್ಲ. ಮಂಥರೆ ಅಂತವಳಾದ್ಲು, ಕೈಕೇಯಲ್ಲಿ ಕರೆದು ಹೇಳಿದ್ಲು, ಗೊತ್ತಾಯ್ತಾ ನಿನಗೆ? ಅವಳು ದಾಸಿಯವಳು, ಅಲ್ಲಿಂದ ಬಂದವಳು, ಕೈಕೇಯಿಂದ ಮಂಥರೆ ಕೈಕೇಯಿ ಒಟ್ಟಿಗೆ ಬಂದವಳು. ನಾಳೆ ರಾಮನಿಗೆ ಪಟ್ಟಾಭಿಷೇಕ. ಕಿವಿ ಅರಳಿಸಿ ಕೇಳಿಕೊಂಡ ಕೈಕೇಯಿ ಸಂಭ್ರಮಿಸಿದ್ಲು. ತನ್ನ ಸರವನ್ನೇ ದಾಸಿ ಕೊಡ್ತಾ ಇದ್ದಾಳೆ. ಖುಷಿಯಾದ ವಾರ್ತೆ ತಂದೆ ಅಂತ ಮಂಥರೆ ಹೇಳ್ತಾಳೆ, ನಿನಗೆ ಕಿವಿ ಸರಿ ಕೇಳುವುದಿಲ್ಲ. ಭರತ ಅಲ್ಲ, ನಿನ್ನ ಮಗ ಭರತ ಅಲ್ಲ, ಕೌಸಲ್ಯ ಮಗ ರಾಮನಿಗೆ ಪಟ್ಟಾಭಿಷೇಕ ಅಂತ. ಆಗ ಕೈಕೆ ಹೇಳ್ತಾಳೆ, ರಾಮೇವ ಭರತೇವ ಅಹಂ ವಿಶೇಷಂ ನೋಪಲಕ್ಷ್ಯ. ನನಗೆ ರಾಮ ಆದ್ರೇನು ಭರತ ಆದ್ರೇನು ಪಟ್ಟದಲ್ಲಿ ಕೂತ್ಕೊಳ್ಳಿಕ್ಕೆ. ಭರತನಿಗಿಂತ ಜಾಸ್ತಿ ನನ್ನನ್ನು ರಾಮ ಪ್ರೀತಿಸ್ತಾನಲ್ಲ. ಅವಳು ಹೇಳ್ತಾಳೆ, ಏನು ಗುಣವಂತ ರಾಮ, ರಾಜರಾದ್ರೆ ಏನು ತಪ್ಪಾಯ್ತು? ಮೊದಲ ಬಾರಿಗೆ ಕೈಕೆ ಫ್ಯಾಂಟ್ ಆಗಲಿಲ್ಲ. ಮಂಥರೆ ಕಿವಿಯನ್ನು ಮಾತ್ರ ಕಚ್ಚಿದ್ದಲ್ಲ, ಅವಳ ಮನಸ್ಸಿನೊಳಗೆ ಹೃದಯವನ್ನೇ ಬಡದು. ಕೊನೆಗೆ ಹೇಳ್ತಾ 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 ಕೈಕೆ ವಾಲಿ. ಹಾಗಾಗಿ ಸ್ವಾರ್ಥಕ್ಕೆ ಬಲಿಬಿದ್ದಲು ಟೆಂಪರರಿ, ಪ್ರಭಾವ ಯಾವತ್ತು ನಿರಂತರ ಇರುವುದಿಲ್ಲ. ನಾನೊಂದೊಮ್ಮೆ ಮಲ್ಲಿಗೆ ಮಾಲೆ ಹಾಕೊಂಡ್ರೆ ಮೈ ಕಪ್ಪು ಬರುತ್ತೆ, 1 ಗಂಟೆ 2 ಗಂಟೆ, ಮತ್ತೆ ತೆಗ್ದಿಟ್ಟಂದ್ರ ಆಚೆ ಹೋದ್ನಂದ್ರ ಮತ್ತೆ ಅದರದ್ದು ನೆನಪಾಗುವುದಿಲ್ಲ ನನಗೂ ಅದಕ್ಕೆ ಅಷ್ಟೇ. ಕೈಕೇಯಿ ಹಾಗೆ ಆಯಿತು. ಹೊರಗಿನಿಂದ ಮಾಡಿದ ಮಂಥರೆಯ ಪ್ರಭಾವ ಆ ಹೊತ್ತಿನಲ್ಲಿ ಕಲಡಿಸಿತು. ಕೊನೆಗೆ ಒಳಗಿಂದ ತಿಳಿಯಾಗ್ಲವು, ಅಯ್ಯೋ ಅನ್ಯಾಯ ಆಯ್ತಲ್ಲ ಅಂತ. ಯಾವಾಗ ರಾಮ ಹೋದ್ನಂತ, ಕೆಲಸ ಯಾವತ್ತು ಮುಗ್ದಂದ್ರೆ ನಮಗೆ ಎಚ್ಚರ ಆಗುತ್ತೆ. ಸಾಮಾನ್ಯ ಎಚ್ಚರಾದಾಗ ಯಾರು ಇರುವುದಿಲ್ಲ, ಎದುರು ನಾವು ಮಾತ್ರ ಅನುಭವಿಸ್ಬೇಕಾಗುತ್ತೆ. ಸತ್ಯ ಗೊತ್ತಾದಾಗ ಏನಿಲ್ಲ ಆಗುತ್ತೆ. ಹೀಗಾಗಿ ಭರತ ಬಂದಿದ್ದಾನೆ. ಬಂದವ ಏನು ಅಂತ ಕೇಳ್ತಾನೆ ಅಮ್ಮನ ಹತ್ರ. ಅಮ್ಮ ಯಾಕೆ ಎಲ್ಲ ಮೌನ ಇದೆ ಅಲ್ಲಮ್ಮ? ಎಲ್ಲಿ ಅಪ್ಪ ಎಲ್ಲಿ ಅಂತಾನೆ. ಎಲ್ಲ ಹೋಗುವಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾಳೆ ಅವಳು. ತುಂಬಾ ಕಷ್ಟ ಆಯ್ತು ಭರತನಿಗೆ. ತೀರ್ಮಾನ ಮಾಡಿದ, ರಾಮನಲ್ಲದೆ ನಾನು ಇರುವುದಿಲ್ಲ ಅಂತ. ಎಲ್ಲ ಸೈನ್ಯ ತಗೊಂಡು ಛತ್ರ ಚಾಮರದೊಂದಿಗೆ ರಾಮನನ್ನು ಕರೆತರ್ತೇನೆ ಅಂತ. ರಾಮಂ ರಮೇಶಂ ಭಜೆ. ಅಮ್ಮ ಸೀತೆ ಹೋದ್ಲ ಅಂತ, ಅತ್ತಿಗೆ ಹೋದ್ಲ ಅಂತ. ಎಂತ ಕಷ್ಟದಲ್ಲಿ ನಾನು ರಮೆಯ ಅರಸನನ್ನು ಸೀತಾ ಸಮೇತನಾಗಿ ರಾಮನನ್ನು ಕರೀತೇನೆ ಅಂತ. ಅಮ್ಮನಲ್ಲಿ ನಿನಗಾಗಿ ಎಲ್ಲ ಅಂತ ಹೇಳಿದ ಅಮ್ಮನಿಗೆ ಅಲ್ಲ ಅಂದ, ರಾಮ ಬೇಕು ಅಂದ, ಸೀತಾರಾಮ ಬೇಕು ಅಂದ. ಹೋಗಿ ರಾಮನಲ್ಲಿ ಕೇಳ್ತಾನೆ, ಅಣ್ಣ ತಪ್ಪಾಯ್ತು ಅಣ್ಣ, ಅಮ್ಮ ಮಾಡಿತ್ತು, ಬರ್ಬೇಕಣ್ಣ ಅಂತ. ಅಪಾಯನ ಮಾತು ಅಂದ ರಾಮ, ತಂದೆಯ ಮಾತು ನಡೆಸ್ತೇನೆ ನಾನು. ಈಗ ತಂದೆ ಇಲ್ಲ, ತಂದೆಯ ಒಂದು ಮಾತು ನಾನು ನಡೆಸಿದೆ, ಒಂದು ಮಾತು ನೀನು ನಡೆಸುವಂತ. ಏನು ಗಮ್ಮತ್ತು. ಕಾಡಿ ಹೋಗುಳು ಹೇಳಿದ್ದ, ನಾನು ಬಂದಿದ್ದೇನೆ, ಅರಸನಾಗು ಅಂದ, ನಿನಗೆ ನೀನಾಗಿಬಿಡು.
ಹೋದ ತಂದೆಗೆ 2 ವರವನ್ನು ಚೆನ್ನಾಗಿ ನಡೆಸುವ ಸತ್ಯ ಸಂಕಲ್ಪ ನಮ್ಮಪ್ಪನನ್ನು ಮಾಡಿಕೋ ಅಂದ. ನಿನ್ನಿಂದಾಗಿ ನನ್ನಪ್ಪ ಸತ್ಯ ಅಲ್ಲ ಆಗಬಾರ್ದು, ನೀನು ಸತ್ಯವಂತನಾಗಬೇಕು, ಅಣ್ಣ ಅಪ್ಪನ ಮಾತು ನಡೆಸಬೇಕು ಅಂತ. ಅಪ್ಪನ ಮಾತು ಅಲ್ಲ ಅದು ಪರವಾಗಿಲ್ಲ, ಅಣ್ಣ ನೀನು ಬೇಕು ಅಂತ ರಾಮನ್ ರಮೇಶ್ ಬಹಳ ಒತ್ತಾಯ ಪಟ್ಟಾಗ ರಾಮನನ್ನು ಕರ್ಕೊಂಡೇ ಬರ್ತೇನೆ ಅಂತ ಹೊರಟವ. ಛತ್ರ ಚಾಮರಗಳಿಂದ ಎಲ್ಲ ಬರುವುದಿಲ್ಲ ರಾಮ ಅಂದಾಗ, ಅಣ್ಣ ನೀನು ಮೆಟ್ಟಿಕೊಟ್ಟ ಪಾದುಕೆ ಸಿಂಹಾಸನದಲ್ಲಿ ಇಡ್ತೇನೆ, ನಾನು ಕೂತ್ಕೊಳ್ಳುವುದಿಲ್ಲ. ಇಂಥ ಬರೋದ ಎಲ್ಲಿ ಇಲ್ಲ. ರಾಜರು ಮೆಟ್ಟುವ ಸ್ವರ್ಣ ಪಾದುಕೆ ಅದು. ಎಲ್ಲ ತೊರೆದು ಹೋದ ರಾಮ ಕಾಡಿಗೆ ಅಂದಾಗ ಉಡುಗೆ ತೊಡುಗೆಗಳನ್ನು ಕೆಳಗಿಟ್ಟು ಹೋಗಿದ್ದ, ಬಿಟ್ಟು ಹೋಗಿದ್ದ, ನಾರೊಡೆ ತೊಟ್ಟು ಹೋಗಿದ್ದ. ಬರುವ ಒಂದು ಹೆಜ್ಜೆಯಲ್ಲಿಯೇ ಅವನು ರಾಜಾಧಿರಾಜನಾಗಿ ಬರಬೇಕು ಅಂತ ಭರತ ಆಸೆ ಹೊತ್ತು ಹೋದವ. ಅದಕ್ಕಾಗಿ ಸ್ವರ್ಣ ಪಾದುಕಿಯನ್ನು ತಗೊಂಡೋಗಿದ್ದ, ಅಲ್ಲೇ ಮೆಟ್ಟಿಕೊಂಡು ಬರಬೇಕಮ್ಮ ಅಂತ. ಒಂದು ಘಟನೆ ಹೇಳಬೇಕು ನಿಮಗೆ. ಅಮ್ಮನಿಗೆ ಕೌಸಲ್ಯಗೆ ಕಾಡಿಗೆ ಹೋಗುವ ಮುಂಚೆ ನಮಸ್ಕಾರ ಮಾಡಬೇಕು ಅಂತ ರಾಮ ಬಂದ, ಕೌಸಲ್ಯೆಡೆಗೆ ಬಂದ. ಇದು ದಶರಥ ಕೈಕೇಯಿ ರಾಮನಲ್ಲಿ ಮಾತ್ರ ಆದ ಘಟನೆ. ಅಲ್ಲಿಂದ ಹೊರಗೆ ಬಂದ ರಾಮ ಬೆಳಿಗ್ಗೆ ಬೇಗ 5-6 ಗಂಟೆಯಲ್ಲಿ ಕೌಸಲ್ಯ ಮನೆ ಹೋಗಿ ಹೊರಡುತ್ತೇನೆ ಅಂತ ಬಂದವ. ಇನ್ನು ರಾಜ ಬರ್ತಾ ಇದ್ದಾನೆ ಅಂತ ಕೌಸಲ್ಯೆ ಬಂಗಾರದ ಮಣೆಯನ್ನು ಇಡ್ತಾಳೆ. ಅದನ್ನು ಬದಿಗೆ ತಳ್ಳಿ ರಾಮ ನೆಲದಲ್ಲಿ ಕೂತು ಅಮ್ಮನಿಗೆ ಮಾತಾಡಿದ. ಅರಸ ಅಂತ ಹೇಳ್ತಾಳೆ, ನಾನು ಕಾಡಿಗೆ ಹೊರಟೆ ಅಂತ. ಮಾತು ತಗೊಂಡಲ್ಲಿಂದ ಅರಮನೆಯ ವೈಭವದ ಸೊತ್ತನ್ನು ಬದಿಗಿಟ್ಟವ ರಾಮ. ಹಾಗಾಗಿ ಇದನ್ನು ಕೇಳಿಕೊಂಡಿದ್ದಾನೆ ಭರತ. ಮನೆಯಲ್ಲಿ ಕೂತಿಲ್ಲ ಕ್ಷಣದಲ್ಲಿ ಅಂತ, ಬರುವ ಕ್ಷಣದಲ್ಲಿ ಬಂಗಾರದ ಪಾದುಕೆ ಮೆಟ್ಟಿ ಬರಬೇಕು ಅಂತ ಹೊತ್ಕೊಂಡು ಹೋಗಿದ್ದಾನೆ. ರಾಮ ಬರಲಿಲ್ಲ. ಹಾಗಾಗಿ ಪಾದುಕೆಯನ್ನು ಮೆಟ್ಟಿ ಅದನ್ನು ತಲೆಯಲ್ಲಿ ಹೊತ್ತು ಶಿರಸಿ ಪುರವಟಂ ಪೌರಟಂ ಪಾದಪೀಠಂ ಅಂತ ಹೊತ್ತು ಬಂದ. ಎಷ್ಟೋ ಜನರಿಗೆ ಕಂಗ ಹೇಳಿ ತಮಾಷೆ ಮಾಡಿ ನಕ್ಕವರು ಕೆಚ್ಚಪ್ಪಾಡು ತಟ್ಟಿದವರಿದ್ದಾರೆ. ಕಾಡು ಮೇಡುಗಳಲ್ಲಿ ತಿರುಗಲು ಕಷ್ಟವಾಗುವ ರಾಮನ ಪಾದುಕೆಯನ್ನು ಸಹ ಭರತ ಎಳೆದು ತಂದ ಅಂತ. ಹಾಗಿದ್ದರೆ ಇನ್ನೊಂದು ಮರದ ಪಾದುಕೆ ಮಾಡಿಕೊಂಡು ತಿರುಗ್ತಿದ್ದ ರಾಮ, ಅಲ್ಲೇನು ಅಷ್ಟು ಕಷ್ಟ ಆಗುವುದಾದ್ರೆ. ಅದಲ್ಲ ವಿಷಯ. ಅರಸೊತ್ತಿಗೆಯ ಬಂಗಾರದ ಹಾವಿಗೆ ಅದನ್ನು ರಾಮ ಅಲ್ಲಿಂದಲೇ ಬರುವಾಗ ಛತ್ರ ಚಾಮರಗಳ ಜೊತೆಯಲ್ಲಿ ಬರಲಿಕ್ಕೆ ಬೇಕು ಅಂತ ಹೇಳಿ ಭರತ ಹೊತ್ಕೊಂಡು ಹೋಗಿದ್ದ. ಆದರೆ ಆಗಲಿಲ್ಲ. ಆದರೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಧನ್ಯತೆಯಿಂದ ರಾಮನೇ ಬಂದಂತೆ ಅವರು ಕೇಳಿಕೊಂಡ ನೆಲೆಯಲ್ಲಿ ಪಾದುಕೆಯ ಪಟ್ಟಾಭಿಷೇಕ ಆಯಿತು. ನೀವು ಕೇಳದ ಒಂದು ಭರತನ ಕಥೆ ಹೇಳುತ್ತೇನೆ. ಏನಂದರೆ, 14 ವರ್ಷ ರಾಮ ಬರುವವರೆಗೂ ಅವನು ಅರಸೊತ್ತಿಗೆ ಹತ್ತಿರದಲ್ಲಿ ಇರಲಿಲ್ಲ. ಊರ ಹೊರಗೆ ನಂದಿಗ್ರಾಮದಲ್ಲಿ ರಾಮನ ನಿರೀಕ್ಷೆಯಲ್ಲಿ ಪಾದುಕೆಯೇ ಅರಸ ಅಂತೇಳಿ ಕಪ್ಪ ಕಾಣಿಕೆ ಅದಕ್ಕೆ ಕೊಡುವ ಮೂಲಕ ತಾನು ಏನು ಅಲ್ಲ ಅಂತ ನಿಂತು, ಬರದಿದ್ರೆ ಬೆಂಕಿಗೆ ಹಾರುತ್ತೇನೆ ಅಂತ ಹೇಳಿ ಬದುಕುತ್ತಿರುವಾಗ ಅರಮನೆಯ ಯಾವುದೇ ಪಂಚಭಕ್ಷ್ಯ ಪರಮಾನ್ನವನ್ನು ತಿನ್ನದೆ ಕೇವಲ ಪಂಚಗವ್ಯದಲ್ಲಿ ಮಾತ್ರ ಬದುಕ್ತಿದ್ದವ. ಇದು ಯಾರಿಗೆ ಗೊತ್ತಿಲ್ಲ ಕತೆ ಭರತನಂತ. ಅವನು ಗಮ್ಮತ್ತೂಟ ಮಾಡ್ತಿರ್ಲಿಲ್ಲ. ರಾಮನಿಗೆ ಗೆಡ್ಡೆ ಗೆಣಸುಗಳು, ಗುಹನ ಆತಿಥ್ಯ, ಋಷಿಗಳ ಆಶ್ರಮ ಎಲ್ಲ ಗೌಜಿ ಗಮ್ಮತ್ತಿತ್ತು. ಕಾಡಿನಲ್ಲಿ ಸಿಗತಕ್ಕ ಹಣ್ಣು ಹಂಪಲುಗಳಿಗೇನು ಶಬರಿ ಎಂದವರೇನು ಕಮ್ಮಿ ಇರಲಿಲ್ಲ. ಭರತ ಮಾತ್ರ ಕಾಡಿನ ನಿಜವಾದ ಕತೆ ಅನುಭವಿಸಿ ತೋರಿಸ್ತೇನೆ ಎಂದು ಕೂತವ. 14 ವರ್ಷದಲ್ಲಿ ಲಕ್ಷ್ಮಣ ಎಷ್ಟು ತ್ಯಾಗ ಮಾಡಿದ್ನೋ ಅದರಂತೆ ಅರಮನೆಯ ಹೊರಗೆ ಬಾಗಿಲು ಕಾಯುವವನಂತೆ, ಕೋಟೆ ಕಾವಲುಗಾರನಂತೆ ಮಗದೊಮ್ಮೆ ಹೇಳುತ್ತಾ ಇದ್ದೇನೆ, ನಮ್ಮ ದೇಶದ ರಕ್ಷಕನಂತೆ ಭರತ ರಕ್ಷಣೆ ಮಾಡಿದ್ದ ರಾಮನಿಗಾಗಿ. ರಾಮಂ ರಮೇಶಂ ಭಜೆ ರಾಮೇಣ ಅಭಿಹತ ನಿಶಾಚರ ಚಮು
ತೃತೀಯ ವಿಭಕ್ತಿಗಾಗಿ ಮತ್ತೆ ಇಟ್ಟುಕೊಂಡ್ರು. ಮೂರನೇ ಕಾಂಡದ ಕತೆ, ಅರಣ್ಯ ಕಾಂಡದ ಕತೆ. ರಾಮ ಏನು ಕಾಡಿನಲ್ಲಿ ಮಾಡಿದ ಅಂತ 13 ವರ್ಷಗಳ ಚರಿತ್ರೆ ರಾಮನದ್ದು ಕಾಡಿನಲ್ಲಿ. 14ನೇದ್ದು ಕೊನೆಗೆ ನೋಡುವ, ಅದು 1 ವರ್ಷ. 13 ವರ್ಷ ಸೀತೆ ರಾಮ ಲಕ್ಷ್ಮಣ 3 ಒಟ್ಟಿಗೆ ಇದ್ರು. ಎಷ್ಟೋ ಜನಕ್ಕೆ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಕೂಗ್ತಾರೆ. ರಾವಣನ ಹತ್ತಿರದಲ್ಲಿ ಸೀತೆ 14 ವರ್ಷ ಇರಲಿಲ್ಲ, ರಾಮನ ಜೊತೆಯಲ್ಲಿ 13 ವರ್ಷ ಇದ್ದು. ಲಾಸ್ಟ್ ಇಯರ್ ರಾವಣ ಕಿಡ್ನ್ಯಾಪ್ ಮಾಡಿದ್ದ. ಅದು ಕಿಡ್ನ್ಯಾಪ್ ಅಲ್ಲ, ದೊಡ್ಡ ಹುಡುಗಿ ಇರಲಿ, ಮದುವೆ ಆದವಳೆ, ಸಣ್ಣ ಮಗುವೇನಲ್ಲ. ಅವನು 10 ತಿಂಗಳಲ್ಲಿ ಇಟ್ಕೊಂಡಿದ್ದ. ಹನುಮಂತ ಬಂದಾಗ ಅವಳು ಹೇಳ್ತಾಳೆ, ಇನ್ನು 2 ತಿಂಗಳು ಬಾಕಿ, ನನಗೆ ಗಡುವು ಕೊಟ್ಟಿದ್ದಾನೆ, ವರ್ಷದಲ್ಲಿ ಮತ್ತೆ ರಾವಣನನ್ನು ಮುಗಿಸ್ತಾನೆ ನೋಡು ಹೇಳಿ. ಅದರ ಸೀತೆಯನ್ನೇ ಕದ್ದೊಯ್ದು 10 ತಿಂಗಳು ಯಾಕೆ ಆಯಿತು ಕೇಳಿದರೆ, ನಡುವೆ ಚಾತುರ್ಮಾಸ್ಯ ಬಂತು. ಇವತ್ತಿನಾಗೆ 4 ದಿನದಲ್ಲಿ ಓಡಾಡುವುದಿಲ್ಲ ಚಾತುರ್ಮಾಸ್ಯ ಹೇಳಿ, 4 ತಿಂಗಳು ಫುಲ್ಲು ರೆಸ್ಟ್ ಆಷಾಢದಿಂದ ಹಿಡಿದು. ಆದ್ರಿಂದ ರಾಮ ನಡುವೆ ಮಂಗಗಳ ಹತ್ತಿರದಲ್ಲಿ ಚಾತುರ್ಮಾಸ್ಯ ಪೀರಿಯಡ್ ಬಂದದ್ರಿಂದ ನಿಂತ. ಮಂಗಗಳು ಕರ್ಕೊಂಡು ಬರ್ಲಿಕ್ಕೆ ಹುಡ್ಕೊಂಡು ಬರ್ಲಿಕ್ಕೆ 1 ತಿಂಗಳು ವಾಯಿದೆ ಕೊಟ್ಟ. ವಾಪಸ್ ಎಲ್ಲವೂ ಬಂದು ಹೇಳಿಕೆ ಇಲ್ಲ ಅಂದು. ಆದರೆ ದಕ್ಷಿಣದಲ್ಲಿ ಹೋದ ಹನುಮಂತನ ಪಡೆ ಮಾತ್ರ 1 ತಿಂಗಳಾದರೂ ಬರಲಿಲ್ಲ. ಅವರು ಬಂದಾಗ 2 ತಿಂಗಳಾಗಿದೆ, ಟೈಮ್ ಜಾಸ್ತಿ ತಗೊಂಡಿಲ್ಲ. ಈಗ ಲೇಟ್ ಯಾಕೆ ಆಯ್ತು ಹೇಳಿ, ಹೀಗೆ 4-6 ತಿಂಗಳು ಹುಡುಕುವುದರಲ್ಲೇ ಆಯ್ತು ಚಾತುರ್ಮಾಸ್ಯ ಸೇರಿ. ಅದಕ್ಕಿಂತ ಸ್ವಲ್ಪ ಮೊದಲು 1 ತಿಂಗಳು ಹುಡುಕಿದಾಗ. ಹಾಗೆ ಮತ್ತೆ ಸೇತು ಕಟ್ಟಿ ಮತ್ತೆ ರಾಮಚಂದ್ರ ಹೋಗಿ ಯುದ್ಧ ಮಾಡಲಿಕ್ಕೆ. ಯುದ್ಧ 72 ದಿನ ನಡೆದಿದೆ ಟೋಟಲಿ. ಇದೆಲ್ಲ ನಿಮ್ಗೆ ಸಿಗಲಾರದ ಕೆಲವು ಸಂಗತಿಗಳು ಹೇಳ್ತಾ ಇದ್ದೆ. ನಾನು 18 ಪುರಾಣಗಳಲ್ಲಿ ಇರುವ ರಾಮಾಯಣವನ್ನು ಕಲೆಕ್ಟ್ ಮಾಡಿದ್ದೇನೆ. ರಾಮಾಯಣ ಸಮೀಕ್ಷಾ ಅಂತ ಪುಸ್ತಕ ಕೊಟ್ಟಿದ್ದೇನೆ. ಕೆಲವರಲ್ಲಿ ಸಿಗುವುದು, ಇನ್ನೂ ಇಲ್ಲ, ಅದು ಹೋಗಿದೆ, ಖಾಲಿಯಾಗಿದೆ. ಹಾಗೆ ಎಲ್ಲ ಕಡೆಗೆ ರಾಮಾಯಣ ನೋಡಿದರೆ ನಮಗೆ ಪೂರ್ತಿ ಪಿಕ್ಚರ್ ಸಿಗ್ತದೆ. 2 ತಿಂಗಳು ಯುದ್ಧ ನಿಯರ್ ಬೈ. ರಾವಣನ ಯುದ್ಧವೇ ವಾರಗಟ್ಟಲೆ ಆಗಿದೆ. ರಾಮನ ಬಿಡ್ತಿದ್ದ, ಹೋಗಿ ಬಾ, ಹೇಳಿ ಬಾ ಮನೆಯಲ್ಲಿ, ಇನ್ನೇನಿಲ್ಲ, ಇನ್ಯಾರ ಹತ್ರ ಕಳ್ಕೊಂಡು ಬಾ, ಹೊಡಿಲಿಕ್ಕೆ ಮುಗಿಸಿಬಿಡುವುದು, ಹೇಳಿ ಹೊಡಿಬೇಕು. ಹಾಗೆ ರಾಮಾಯಣ ಅಭಿಹತ ನಿಶಾಚರ ಚಮು. ಕಾಡಿನಲ್ಲಿ ಈಗ ಒಂದು ಮಾತು, ರಾಮ ಯಾಕೆ ಕಾಡಿಗೆ ಹೋದ? ಎಲ್ಲರೂ ಬರೆಯುವುದು ಕೈಕೇಯಿಯ ವರ ಅಂತ, ದಶರಥನ ಮಾತು ಅಂತ. ಆದರೆ ನಿಜವಾಗಿ ಕೇಳಲಿಕ್ಕೆ ಹೋದರೆ ಋಷಿಗಳೆಲ್ಲ ಹೇಳ್ತಾರೆ, ರಾಮ ಕಾಡಿಗೆ ಬಂದದ್ದು ನಮಗಾಗಿ ಇಲ್ಲ. ಯಾಕೆ ನಮಗೆ ಅಂದರೆ, ಇಲ್ಲಿ ನೋಡು, ಏಹಿ ಪಶ್ಯ ಶರೀರಾಣಿ ಋಷೀನಾಂ ಭವಿತತ್ಮನಂ. ರಾಕ್ಷಸರು ತಿಂದು ಎಸೆದ ಋಷಿಗಳ ಮೂಳೆ ರಾಶಿಗಳು ನೋಡು ಅಂತಾರೆ. ಮೂಳೆ ರಾಶಿಗಳು ಬೆಟ್ಟದಷ್ಟು. ಯಾವ ಕ್ಷೇತ್ರದಲ್ಲಿಯೂ, ಯಾವ ನದಿ ತೀರದಲ್ಲಿಯೂ, ಯಾವ ಆಶ್ರಮಗಳಲ್ಲಿಯೂ ಯಾರೊಬ್ಬರೂ ರಾಮರಾಮ ಹೇಳುವಂತೆ ಇಲ್ಲ. ಅಂದರೆ ಆರಾಮವಾಗಿ ಇರುವಂತಿಲ್ಲ. ರಾಮ ಅಂದರೆ ಆರಾಮ ಅಂತ, ಆರಾಮವಾಗಿ ಇರ್ಲಿಕ್ಕಿಲ್ಲ. ಎಲ್ಲರನ್ನು ಮುಗಿಸಿ ಬಿಡ್ತಿದ್ರು ರಕ್ಕಸರು. ಹಾಗಾಗಿ ಆ ರಕ್ಕಸರ ನಾಶಕ್ಕೆ ರಾಮ ಬರಬೇಕಿತ್ತು. ಮೊದಲು ಸ್ಯಾಂಪಲ್ ಪೀಸ್, ಟ್ರೈಲರ್ ಅಂತಾರಲ್ಲ, ಅದನ್ನು ತೋರಿಸಿಕೊಟ್ಟಿದ್ದ ವಿಶ್ವಾಮಿತ್ರ. ಬಾ, ಹೀಗೊಂದುಂಟು ಕತೆ ನೋಡು. ಅರಮನೆಯಲ್ಲಿ ಇದ್ದಾಗಲೇ ಕರ್ಕೊಂಡು ಹೋಗಿ ವಿಶ್ವಾಮಿತ್ರ ರಕ್ಕಸರ ಕತೆ ಹೇಗುಂಟು ತೋರಿಸಿ ಮುಗಿಸುವ ಕತೆ ಹೇಳಿಕೊಟ್ಟು ಮುಂದುವರಿಸಿದೆ. ಇದು ನಾನೊಬ್ಬ ವಿಶ್ವಾಮಿತ್ರ ಅಲ್ಲ, ಎಷ್ಟೋ ಜನ ವಿಶ್ವಾಮಿತ್ರರಿದ್ದಾರೆ. ಲೋಕಕ್ಕೆ ಕಲ್ಯಾಣ ಮಾಡುವವರು, ಋಷಿಗಳು ಜಪ ಮಾಡುವವರು ಎಷ್ಟೋ ಜನ ಇದ್ದಾರೆ, ನನ್ನ ಮಂತ್ರವನ್ನು ಮುಂದುವರಿಸುವವರು. ಅಷ್ಟು ಜನರ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ನೀನು ಮುಂದೆ ಹೋಗ್ಲಿಕ್ಕುಂಟು. ಇದು ನಿನಗೆ ಸ್ಯಾಂಪಲ್ ಹೇಳಿಕೊಟ್ಟದ್ದು ಅಂದ ವಿಶ್ವಾಮಿತ್ರ. ಗಮತಿತ್ತು ನೋಡಿ. ಆದರೆ ರಾಮ ರಕ್ಕಸರ ಪಡೆಯ ನಾಶಕ್ಕೋಸ್ಕರ ಕಾಡು ಮೇಡು ಅಳೆದ ಹೊರತು ಅವನಿಗೆ ಕಷ್ಟ ಆಗತ್ತೆ ಅಂತಲ್ಲ, ಏನಾಗಲಿಲ್ಲ. ತೋರಿಕೆಗೆ ಒಂದು ಕತೆ ಬೇಕು, ಏನೋ ಒಂದು ದೊಡ್ಡ ಕತೆ ಓಡಬೇಕು, ಇನ್ನೊಂದೇನೋ ಒಂದು ನಡಿಬೇಕು. ರಾಮೇಣ ವಿಹತ ನಿಶಾಚರ ಚಮು ರಾಮಾಯ ತಸ್ಮೈ ನಮಃ. 4ನೇ ಕಾಂಡ ಕಿಷ್ಕಿಂಧ ಕಾಂಡ. ಓಡಿ ಬಂದ ಸುಗ್ರೀವ, ನಿನಗೆ ನಮಸ್ಕಾರ. ರಾಮಾಯ ತಸ್ಮೈ ನಮಃ, ನಿನಗೆ ನಮಸ್ಕಾರ. ಯಾಕೆ? ನನ್ನನ್ನು ಓಡಿಸಿದ್ದಾರೆ. ನನ್ನ ಅಣ್ಣ ತಪ್ಪು ಕಲ್ಪನೆಯಿಂದ ನನ್ನನ್ನು ಹೊರಗಾಕಿದ್ದಾರೆ. ನಾನು ನಿಜವಾಗಿ ಅಣ್ಣನ ಮೇಲೆ ವಿರೋಧ ಮಾಡಲಿಲ್ಲ, ಆದರೆ ನಾನೇ ಅವನನ್ನು ಮುಗಿಸ್ಲಿಕ್ಕೆ ರಕ್ಕಸನ ಯುದ್ಧದಲ್ಲಿ ಮುಚ್ಚಿ ಹಾಕಿದ್ದು ಅಂತ ಹೇಳಿ ಗುಹೆ ಬಾಗಿಲಾಕಿದ್ದ ಅಂತ ತಿಳ್ಕೊಂಡ. ನನ್ನೊಬ್ಬನನ್ನು ಹೊರಗಾಕಿದ್ದಾನೆ. ನನಗೆ 4-5 ಜನ ಮಂತ್ರಿಗಳಿದ್ದಾರೆ ನನ್ನೊಟ್ಟಿಗೆ ಅಷ್ಟೇ. ಹಾಗಾಗಿ ನನಗೆ ನೀನು ನ್ಯಾಯ ಒದಗಿಸಿಕೊಡಬೇಕು. ಆಯಿತು ಅಲ್ಲ. ವಾಲಿಯ ಸಂಹಾರ ಆಗಿದೆ. ಸುಗ್ರೀವನಿಗೆ ವಾಲಿ ರಾಜ್ಯ ಸಿಕ್ಕಿದೆ. ತುಂಬ ದುಷ್ಟ ವಾಲಿ. ಯಾಕೆ ಕೇಳಿದರೆ, ಅವನು ರಾವಣನ ಫ್ರೆಂಡ್. ಎಷ್ಟು ಜೋರು ಫ್ರೆಂಡ್ ಕೇಳಿದ್ರೆ ನಾವು ಈ ಚಡ್ಡಿ ದೋಸ್ತಿ ಹೇಳಿದಿಲ್ಲ. ಹಾಗೆ ಅಂದರೆ ಏನರ್ಥ ಅಂದರೆ, ಅವರ ಲೆಕ್ಕಾಚಾರದಲ್ಲಿ ಅನೈತಿಕ
ಒಂದು ಸರ್ತಿ ಜಪ ಮಾಡ್ತಾ ಇರುವಾಗ ರಾವಣ 20 ಕೈಗಳಿಂದ ಅವನನ್ನು ಕೀಟಲೆ ಮಾಡಲಿಕ್ಕೆ ಹಿಂದಿಂದ ಬಂದ. ಅವ ಬಾಲದಲ್ಲಿ ಅವನನ್ನು ಸುತ್ತಿ ಹಾರಿಕೊಂಡು ಆಚೆ ಈಚೆ ಜಪ ಎಲ್ಲ ಮುಗಿಸ್ತಾ ಕೂತ. ಅವನೆಲ್ಲ ಆಚೆ ಸಮುದ್ರ ಈಚೆ ಸಮುದ್ರ ಎಲ್ಲ ಆರುವುದುಂಟು ಅಲ್ಲಿ. ಕೊನೆಗೆ ರಾವಣನಿಗೆ ದಿಕ್ಕು ತೋಚದೆ ಇಷ್ಟು ಜೋರು ಕಪಿ ಇದ್ದಾನ ಹೇಳಿ ಅವನಲ್ಲಿ ಮೈತ್ರಿ ಮಾಡಿಕೊಂಡು ಫ್ರೆಂಡ್ಶಿಪ್. ಏನು ಫ್ರೆಂಡ್ಶಿಪ್ ಕೇಳಿದರೆ, ನಿನ್ನದು ನನ್ನದು ಚಿರ ಚರ ಸ್ವತ್ತುಗಳಿಗೆಲ್ಲ ನಾವಿಬ್ಬರು ಒಂದೇ ಪಾಲುದಾರರು. ನಿನ್ನದು ಮತ್ತು ನನ್ನದು ಸ್ಥಿರ ಚರ ಸ್ವತ್ತುಗಳಿಗೆ ಇಬ್ಬರು ಒಂದೇ ಬಗೆಯ ಪಾಲುದಾರರು. ನೀನು ನನ್ನ ಅಂತಃಪುರದಲ್ಲಿ ಮೆರೆಯಬಹುದು, ನಾನು ನಿನ್ನ ಅಂತಃಪುರದಲ್ಲಿ ಮೆರೆಯಬಹುದು. ನೀನು ನನ್ನ ರಾಜ್ಯವನ್ನು ತಿನ್ನಬಹುದು, ನಾನು ನಿನ್ನ ರಾಜ್ಯವನ್ನು ತಿನ್ನಬಹುದು. ಎಲ್ಲೆಂದರಲ್ಲಿ ನಾವಿಬ್ಬರು ಇರಬಹುದು ಅಂತ ಇವತ್ತಿನ ಪಾಶ್ಚಾತ್ಯಕ್ಕಿಂತಲೂ ಆಚೆ ಹೋದ ಒಂದು ಸಂಸ್ಕೃತಿ. ರಕ್ಕಸರ ಮಂಗಗಳ ಈ ಸಮುದಾಯದ ಚಿಂತನೆ. ಅವನು ಕಮ್ಮಿ ಅಲ್ಲ, ಕೋಟಿ ಕೋಟಿಗಟ್ಟಲೆ ಮಂಗಗಳ ಒಡೆಯ, ಇವ ಕೋಟಿ ಕೋಟಿಗಟ್ಟಲೆ ರಕ್ಕಸರ ಒಡೆಯ. ಇಂಥ ಸಾಮಾನ್ಯವಾಗಿ ಪಾಪಗಳ ಪಟ್ಟಿ ಮಾಡುವಾಗ ಬೆರಳು ಮಡಿಸ್ತಾರೆ. ಸುರಾಪಾನ ಅಂತ ಹೇಳ್ತಾರೆ, ಬ್ರಹ್ಮಹತ್ಯೆ ಹೇಳ್ತಾರೆ, ಸ್ವರ್ಣಸ್ಥೆಯ ಅಂತಾರೆ, ಇನ್ನು ಗುರುದಾರ ದರ್ಶನ ಅಂತಾರೆ. ಮತ್ತು ಇದು ಮಡಿಸ್ಲಿಕ್ಕೆ ಬೇಕಲ್ಲ ಹೆಬ್ಬೆರಳು ಜೋರು ಉಂಟು ಅಂತ. ಈ 4 ರೊಟ್ಟಿ ಸೇರ್ತದಲ್ಲ ಅದೇ ಸಾಕು ಅಂತ. 5ನೇ ಪಾಪಕ್ಕೆ ಹೆಸರು ಕೊಡಲಿಲ್ಲ. ಈ 4ರ ಜೊತೆಯಲ್ಲಿ ಸೇರಿದ್ರೆ ಸಾಕು. ಯಾರು ಒಬ್ಬರಲ್ಲಿ ಸೇರಿದ್ರೆ ಆಗುತ್ತೆ. ಕುಡಿಯುವವರ ಜೊತೆಯಲ್ಲಿ ಸೇರಿದವನು ಕುಡಿಯುವವನೇ, ಅವನಿಗೆ ಇಂಬು ಕೊಟ್ಟವನು, ಅವಕಾಶ ಕೊಟ್ಟರೆ. ಹೀಗೆ ಅನ್ಯಾಯ ಮಾಡಲಿಕ್ಕೆ ಪ್ರಚೋದನೆ ಮಾಡಿ ನೋಡಿ. ಡ್ರಗ್ಸ್ ಸೇವಿಸಬೇಕು ಅಂತಿಲ್ಲ, ಡ್ರಗ್ಸ್ ಮಾರಿದ್ರು ಆಗೋದು. ಪುಣ್ಯ ಪಾಪ ಮಾರಾಟ ಮಾಡಿದ್ರು. ಈಗ ಹೋಟೆಲ್ ಸಾಹುಕಾರ ಕೆಲವರು ಇರ್ತಾರೆ, ನಾನು ಕೇಳಿದ್ದೇನೆ ಎಷ್ಟೋ ಜನರ ಹತ್ರ, ನಾವು ಹೋಟೆಲ್ ನಡೆಸುವುದು ಮಾತ್ರ, ಮತ್ತೆ ನಾವಿಲ್ಲಿ ತಿನ್ನುವುದಿಲ್ಲ, ತಗೊಂಡು ಹೋಗುವುದಿಲ್ಲ. ಇದು ಗಿರಾಕಿಗಳಿಗೆ. ಯಾಕೆ ಕೇಳಿದರೆ, ಅದು ಗಿರಾಕಿಗಳಿಗೆ ಬೇರೆ ನೆಲೆ ಇಲ್ಲ ಪಾಪ. ಅದಕ್ಕೆ ಅವ್ರು ಹೇಳುದು, ನಮಗೆ ಮನೆ ಉಂಟು, ನಮ್ಗೆ ಯಾಕೆ ಓರಿದ್ದಾರೆ, ಇದು ಬಂದವರಿಗೆ. ಎಷ್ಟೋ ಜನ ಕೇಳಿದ್ದೇನೆ ನಾನು. ಸಹಜ, ಒಳ್ಳೇದು, ಅವರು ಬದುಕಿದ್ದಾರೆ, ಉಳಿದವರು ಬದುಕ್ತಾರೆ, ಆಯ್ತಾ ಇಲ್ಲ. ಹಾಗೆ ಇವರ ಜೊತೆಯಲ್ಲಿ ಸೇರಿದರೂ ತಪ್ಪೇ. 5ನೇ ಪಾಪ ಯಾವುದು ಕೇಳಿದ್ರೆ ಹೀಗೆ. ಅದರಿಂದ ವಾಲಿ ಎಷ್ಟು ಪಾಪಿ ಕೇಳಿದರೆ ಅಂತಹ ರಾವಣನ ಜೊತೆಯಲ್ಲಿ ಇದ್ದ ಹೇಳಿದ್ರೆ ದೊಡ್ಡ ಪಾಪ. ಇಷ್ಟೇ ಸಹ, ಇದರಾಚೆಗೆ ಇರಬೇಕು. ಅದರಿಂದ ವಾಲಿ ನಿಗ್ರಹ ಯೋಗ್ಯನೇ ಆಗಿದ್ದಾನೆ. ಕೇವಲ ಸುಗ್ರೀವನಿಗೆ ಮಾತ್ರ ಅಲ್ಲ, ಲೋಕ ಕಂಟಕನಾಗ್ತಿದೆ. ಈ ನೆಲೆಯಲ್ಲಿ ಮುಗಿದೋಯ್ತು. ಸುಗ್ರೀವನಿಗೆ ರಾಜ್ಯ ಸಿಕ್ಕಿತು, ರಾಮನ ಸೇವೆ ಮಾಡಲಿಕ್ಕೆ ಅವಕಾಶ ಬಂತು. ಅವನ ಹತ್ತಿರದ ಮಂತ್ರಿ ಹನುಮಂತ ಹುಡುಕಿ ತಂದ. ಮುಂದಿನ 5ನೇ ಕಾಂಡ ಸುಂದರಕಾಂಡ. ಹನುಮಂತನ ಘೋಷಣೆ. ನಮ್ಮ ಒಬ್ಬೊಬ್ಬರ ವ್ಯಕ್ತಿಯನ್ನು ನೋಡ್ತಾ ಇದ್ದೆ, ನಾನು ಎಲ್ಲ ವ್ಯಕ್ತಿಯನ್ನು ಹೇಳಲಿಲ್ಲ, ಪರಿಚಯಿಸಲಿಲ್ಲ. ರಾಮ ಅನ್ನಸ್ತಿ ಪರಾಯಣಂ ಪರತರಂ. ಅವನು ರಾವಣನ ಅಂತಃಪುರಕ್ಕೆ ಹೋಗಿ ಎದುರು ನಿಂತು ಮಾತಾಡಿದವ. ಒಂದು ಮಂಗ, ಭಯಂಕರವಾದ ರಕ್ಕಸರು, ಹೆದರಿಕೆಯೇ ಇಲ್ಲ. ಏನು ಮಂದದ್ದು ಕಪಿ ಅಂತ ಕೇಳ್ತಾನೆ ರಾವಣ. ಕಪೇ ಕುತೋಸಿ ಕಸ್ಯವ ಕಿಮರ್ಥ ಈದೃಶಂಕೃತಂ. ಎಂತ ಮಂಗ, ಎಂತ ಮಾಡಿದ್ದು, ಯಾಕೆ ಮಾಡಿದ್ದೆಲ್ಲ ಕೇಳ್ತಾನೆ. ಇವ ನಿರ್ಭಯವಾಗಿ ಉತ್ತರ ಕೊಡ್ತಾನೆ. ರಾಮ ನಾಸ್ತಿ ಪರಾಯಣಂ ಪರತರಂ. ನಿನಗೊಂದು ಬದುಕುವ ಅವಕಾಶ ಉಂಟು. ಏನು? ತಗೊಂಡೋಗಿ ಸೀತೆಯನ್ನು ರಾಮನ ಪಾದಕ್ಕೆ ಇಡುವುದು, ತಪ್ಪಾಯಿತು ಅಂತ ಹೇಳೋದು, ಮುಗಿದೋಯ್ತು. ನೀನು ಬದುಕ್ತೀಯ, ನಿನ್ನವರು ಬದುಕ್ತಾರೆ, ನಿನ್ನ ಇಡೀ ವಂಶ ಬದುಕ್ತದೆ. ಇಲ್ಲ, ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರಾಪಿ. ಮಂಗನಾಗಿಯೇ ಮಾತಾಡಿದರು, ಕುಣಿದುಕೊಂಡೆ, ಸ್ಟೆಪ್ ಬೈ ಸ್ಟೆಪ್ ಅವರ ಮಾತು. ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಸರ್ವಪೂರ್ವಕ ಕಿಮತ್ವ ಸ್ವಲ್ಪ ಸಾರಕ ಕಿಮಲ್ಪ ಸಾರಕ. ನೀನೆಂತದಯ್ಯ ಪರ್ಪೋಷಿ. ಅವ ಹೇಳುದು, ಇಡೀ ಜಗತ್ತನ್ನು ಒಂದು ಕತೆ ಹೇಳಿ ಅಂತ. ಅದು ಕತೆ ಸೀತೆ ಹೇಳಿಕೊಟ್ಟದ್ದು ಹನುಮಂತನಿಗೆ. ಭಾಳ ಚಂದವಾದ ಕತೆ. ಸೀತೆ ಈಗ ಉಂಗುರ ತಗೊಂಡಾಗಿದೆ, ಅವ ಉಂಗುರ ಕೊಟ್ಟಾಗಿದೆ, ಚೂಡಾಮಣಿ ತಗೊಂಡಾಗಿದೆ. ರಾವಣನಿಗೆ ಸಿಗುವಾಗ ಅವನ ಕೆಲಸ ಮುಗಿಸಿದ್ದಾನೆ. ಸೀತೆ ಹತ್ರ ಒಂದು ಕೇಳ್ತಾನೆ, ನೀನು ಸೀತೆ ಹೌದು ಅನ್ಲಿಕ್ಕೆ ಚೂಡಾಮಣಿ ಆಯ್ತು, ನಿನಗೆ ನಾನು ರಾಮನಿಂದ ಬಂದದ್ದು ಹೇಳಿಕೆ ನಿನಗೆ ಉಂಗುರ ಆಯ್ತು, ನಮ್ಮಿಬ್ಬರಿಗೆ ಗೊತ್ತಾಯ್ತು, ನಾವು ಗ್ಯಾರಂಟಿ ಅಂತ. ಈಗ ನಾನು ಹೋಗಿ ರಾಮನಿಗೆ ಹೇಳಬೇಕಲ್ಲ, ಚೂಡಾಮಣಿಯಲ್ಲಿ ಅದು ಕಳೆದೋದ್ರೆ ಯಾರು ಲಿಕ್ಕಿ ಕೊಟ್ಟಿದ್ರು ಸಿಕ್ಕಿ ಬೀಳ್ತೇನೆ ನಾನು ಅಂತ ಹೇಳೋದಿಲ್ಲ. ಒಂದೊಮ್ಮೆ ವಿಶ್ವಾಸಕ್ಕೆ ಏನಾದರೂ ಒಂದು ಕ್ಲೂ ಕೊಡು ಅಂತ ಅವಳು ಹೇಳ್ತಾಳೆ. ನಾವು ಕಾಡಿನಲ್ಲಿ ಇದ್ದಾಗ ಆರಾಮವಾಗಿದ್ದೆವು. ಆಗ ಒಂದು ಕಾಗೆ ಬಂದು ನನಗೆ ಕುಗ್ತಾ ಇತ್ತಲ್ಲ, ಆ ಕುಕ್ಕಿದಾಗ ಅದನ್ನು ದೂಡಿದ್ರು ಹೋಗ್ತಿರ್ಲಿಲ್ಲ, ಜೋರಿದೆ, ನನ್ನ ಮೈಯನ್ನೇ ಕುಗ್ತಾ ಇತ್ತು, ಚರ್ಮ ಕಿತ್ತಾಗೆ, ನೆತ್ತರು ಬಂದಾಗೆ. ಆಗ ರಾಮ ನೋಡಿ ದರ್ಪೆ ಎರಡು ತೆಗೆದು ಆಗ್ನೇಯಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ಅದರಲ್ಲಿ ಮಂತ್ರಿಸಿ ಬಿಟ್ಟಿದ್ದಾರೆ. ಬಿಸಿ ಕಂಡು
ಕಾಗೆ ಹಾರಿದೆ. ಎಲ್ಲಿಗೆಲ್ಲ ಹೋಗಿದೆ ಅದು? ಮತ್ತೆ ಯಾರೂ ಅಲ್ಲ, ಅದರಲ್ಲಿ ಒಬ್ಬ ರಕ್ಕಸ ಇದ್ದಾನೆ ಬಿಡಿ, ಅದು ಇಂದ್ರನ ಮಗ ಜಯಂತನೇ ಇದ್ದಾನೆ ಅದರಲ್ಲಿ. ಹಾಗಾಗಿ ಎಲ್ಲ ಊರು ತಿರುಗಿದ್ದಾನೆ, ಸ್ವರ್ಗಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋದ. ಯಾರು ಮಾತಾಡಲಿಲ್ಲ, ಆಗುವುದಿಲ್ಲ ಅದು, ಅದು ತೆಗಿಲಿಕ್ಕೆ ಆಗುವುದಿಲ್ಲ. ಅದು ರಾಮದೇವರದ್ದು ಅಷ್ಟೇ, ನಮ್ಗೆ ಯಾರಿಗೂ ಅದಕ್ಕೆ ಎದುರಿಲ್ಲ. ವಿರಿಂಚಿ ಸರ್ವಪೂರ್ವಕ, ಯಾವ ಒಬ್ಬ ದೇವತೆಯೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತೆ ಸೀದಾ ಕಾಗೆ ಅಲ್ಲಿಗೆ ಒಂದು ರಾಮನ ಹತ್ರ ನಮ್ಮೇ ಹಾಕಿದ್ದು, ಅದು ಪ್ರಯೋಗ ಆಗಿದೆ. ಅದಕ್ಕೆ ಏನಾದರೂ ಒಂದು ಆಹುತಿ ಆಗಿದೆ. ಕಡೆಗೆ ನನ್ನ ಒಂದು ಕಣ್ಣು ತೆಗಿ ಅಂತ ಅದೊಂದು ಕಣ್ಣು ಹೋಯಿತು. ಅದರಿಂದ ಕಾಗೆ ಹೀಗೆ ಹೀಗೆ ನೋಡುದು ಇವತ್ತು ಸಹ. ಯಾವ ಕಾಲದಲ್ಲಿಯೂ ಕಾಗೆಯ ಕಣ್ಣಿನೊಳಗೆ ಮತ್ತೆ ರಕ್ಕಸ ಬರಬಾರದು, ಕೆಟ್ಟ ದೃಷ್ಟಿ ಇರಬಾರದು ಹೇಳಿ ಆಗಲಿಕ್ಕೋಸ್ಕರ ಒಂದು ಕಣ್ಣನ್ನು ಸುತ್ತಿದೆ. ಈ ಕಥೆ ಹೇಳುವಂಥವಳು ಸೀತೆ. ಅಂದರೆ ಏನರ್ಥ? ಇದು ಧ್ವನಿ, ರಾಮಾಯಣದಲ್ಲಿನ ದೊಡ್ಡ ಧ್ವನಿ, ಸೀತೆಯ ಮಾತು. ಹಾಗೆ ರಾವಣನಿಗೆ ಯಾವತ್ತೂ ನೀನು ದರ್ಭಾಸ್ತ್ರ ಬಿಡಬಹುದು, ಎಲ್ಲಿ ಹೋದ್ರೂ ಸಿಗುವುದಿಲ್ಲವ. ನನಗೆ ಹೊಡಿಲಿಕ್ಕೆ ಬಂದ ಕಾಗೆಗೆ ಬ್ರಹ್ಮಾಸ್ತ್ರ ಬಿಟ್ಟವ, ಇನ್ನು ನನ್ನನ್ನು ಎಗರಿಸಿಕೊಂಡ ರಾವಣನಿಗೆ ಯಾಕೆ ಬಿಡ್ಲಾರ? ತಾಕತ್ತಿಲ್ಲ ಅಂತ ರಾಮ ಮಾಡಿದ್ದಲ್ಲ. ಸ್ವಲ್ಪ ಕಥೆಯೇ ಆಗಲಿ, ರಾಮೇಶ್ವರ ಎಲ್ಲ ಆಗಲಿ, ರಾಮ ಸೇತು ಎಲ್ಲ ಬರಲಿ, ಉಳಿದವರಿಗೆಲ್ಲಿ ಕಥೆ ಆಯಿತು ಗೊತ್ತಾಗಲಿ ಹೇಳಿ ರಾಮ ಸುಮ್ಮನೆ ಇದ್ದಾನೆ ಅಂತ ಗೊತ್ತಿದೆ ಸೀತೆಗೆ. ರಾಮ ಮಾಡಿದ ನಾಟಕಕ್ಕೆ ಸೀತೆಯು ನಾಟಕ ಮಾಡುತ್ತಾ ಇದ್ದಾನೆ. ಹೀಗಾಗಿ ಹನುಮಂತನಿಗೆ ಕಥೆ ಹೇಳಿಲ್ಲ. ಅದನ್ನು ಹನುಮಂತ ಹೇಳ್ತಾನೆ, ಕಥೆ ಕಾಗೆಯ ಕಥೆ, ನಮ್ಮ ರಾಮನ ಕಥೆ ನ ರಾಮ ಬಾಣಧಾರಣೇಕ್ಷರೇಶ್ವರ ರಾಮಾನ್ನಾಸ್ತಿ ಪರಾಯಣಂ ಪರತರಂ. ಎಲ್ಲಿ ಹೋದರೂ ನಿನಗೆ ರಾಮನನ್ನು ಬಿಟ್ಟು ಇನ್ಯಾರು ನಿನ್ನನ್ನು ಬದುಕಿಸುವವರಿಲ್ಲ. ಆಗುವುದಾದರೆ ಶರಣಾಗು, ರಾಮನಲ್ಲಿ ಶರಣಾಗತಿಗೆ ಬೇಕಾದಷ್ಟು ಅವಕಾಶ ಇದೆ, ಅಲ್ಲಾದರೆ ಸಂಹಾರ ಸಂಪೂರ್ಣ ಆಗುತ್ತೆ. ಇದು ಘೋಷಣೆ ಮಾಡಿ ನಿನಗೆ ಬಡಿಬೇಕು ಕೋತಿಗೆ ಅಂತ ಹೊರಟ ವಿಭೀಷಣ ಹೇಳ್ತಾನೆ, ಬಂದವರಿಗೆಲ್ಲ ಬಡಿಯುವುದು ನಿನಗೆ ಮಂಡ ಸಮಯ ಇಲ್ಲ ಆಗುತ್ತೆ, 10 ತಲೆದ್ದೇನು ಉಪಯೋಗ, ಏನಾದರೂ ವೈರೂಪ್ಯ ಬೇಕಾದ್ರೆ ಮಾಡಿ ತೊಂದರೆ. ಸಾರಿ, ಬೆಂಕಿ ಕೊಡುವುದು ಅಂತಾಯ್ತು ಬಾಲಕ್ಕೆ. ಸುತ್ತಿದ ಬಟ್ಟೆ ಸುತ್ತಿದ, ಒಂದಿಷ್ಟು ತಂದ, ಬಾಲ ಬೆಳೆದಿದೆ, ಬೆಂಕಿ ಇಟ್ಟ. ಹನುಮಂತ ನೋಡಿದ, ಓ ಬಂದವರಿಗೆ ಏನಾದರೂ ಕೊಡುತ್ತಾರೆ ಹೆಚ್ಚಿನವರು, ಅವರಿಗೆ ನಾವು ಏನಾದರೂ ಹೆಚ್ಚು ಕೊಡಬೇಕೆ? ಸಮಹ ಯಾವತ್ತಾಗಿ ನಾವು ಕೊಡುವುದು 2 ಕೈಯಲ್ಲಿ, ಪುಷ್ಪವೋ ಅಥವಾ ಹಣ್ಣು ಹಂಪಲೋ ಎಲ್ಲ. ದೇವರು ಕೊಡುವುದು 1000 ಕೈಯಲ್ಲಿ. ಅವನು ಸಹಸ್ರಬಾಹು ದರವಕ್ತನೇತ್ರ ಅನಂತಬಾಹು ದರವಕ್ತನೇತ್ರ ಅಂತ ಅರ್ಜುನ ಹೇಳ್ತಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, 1000 ತೋಳುಗಳು ದೇವರದ್ದು. ಆದ್ರಿಂದ ನಾವು 10 ರೂಪಾಯಿ ಕೊಟ್ಟರೆ ಅವನು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಎಷ್ಟು ಕೈಯಲ್ಲಿ, ಯಾವತ್ತಿನವರೆಗೆ ಗೊತ್ತಿಲ್ಲ, ಎಷ್ಟು ಡೆಪಾಸಿಟ್ ಆಗುತ್ತೋ, ಎಷ್ಟು FD ಆಗುತ್ತೋ, ಬಡ್ಡಿ ಆಗುತ್ತೋ. ಆದರೆ ಭಗವಂತ ಭಾರಿ ಮಾಡಿ ಕೊಡುತ್ತಾನೆ. ಸ್ವಲ್ಪ ಕೊಟ್ಟರು, ಸುಧಾಮನ್ ಕೊಟ್ಟದ್ದು ನೋಡಿ, ಕುಚೇಲ ಅವಲಕ್ಕಿ ಎಷ್ಟಾಯ್ತು ಅವನಿಗೆ, ಮನೆ ಮಂದಿ ಮಾರು ಎಲ್ಲ ಅದ್ಭುತ, ಇಡೀ ಜನ್ಮಕ್ಕೆ ಸಾಕಾಗ. ಅದನ್ನ ಭಗವಂತ ಎಷ್ಟು ಕೊಡ್ತಾನೆ ಹೇಳಲಿಕ್ಕಿಲ್ಲ. ನಾವು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀವೋ ಅದನ್ನು ವ್ಯಾಲ್ಯೂಯೇಷನ್ ಮಾಡಿದವ. ವಸ್ತು ನೋಡುವಲ್ಲ ಅವ, ಕ್ವಾಲಿಟಿ ನೋಡ್ತಾನೆ, ಕ್ವಾಂಟಿಟಿ ಅಲ್ಲ. ಭಾವ ನೋಡುತ್ತಾನೆ, ವಸ್ತು ನೋಡುವುದಿಲ್ಲ. ಅದನ್ನು ಹನುಮಂತ ನೋಡಿದ. ನಾನು ಮೊದಲು ಬಂದಿದ್ದೇನೆ ಅತಿಥಿ ಹುಡ್ಕೊಂಡು, ಬಂದವನಿಗೆ ಬೆಂಕಿ ಕೊಡೋದು ಅಂದರೆ ಹಾಗೆ ಪರವಾಗಿಲ್ಲ, ಅದನ್ನೇ ನಾವು 20 ಪಟ್ಟು 10 ಪಟ್ಟು 100 ಪಟ್ಟು 1000 ಪಟ್ಟು ಮಾಡಿ ಕೊಡಬೇಕು ಅಂತೇಳಿ ರಾವಣ ಕೊಟ್ಟದ್ದು ಇದು ಅಂತೇಳಿ ಎಲ್ಲ ಲಂಕೆಗೂ ಕೊಟ್ಟು ಬಂದ, ಎಲ್ಲರ ಮನೆಗೂ ಕರ್ಮ ಪ್ರಕಾರ ಪ್ರತಿಯೊಬ್ಬರ ಮನೆಗೂ ಹಂಚಿ ಬಂದ. ಇದು ನಿಮ್ಮದೇ ಪ್ರಸಾದ, ಇದು ನಿಮ್ಮ ದೊರೆದ್ದು, ತಗೊಳ್ಳಿ, ಅನುಭವಿಸಿ ಅಂತ. ಏನು ನೋಡಿ, ಆದ್ರಿಂದ ಬಂದವರಿಗೆ ನಾವು ಏನು ಕೊಡುತ್ತೇವೆಯೋ ಅವರು ನಮಗೆ ಹಿಂದೆ ಕೊಡುತ್ತಾರೆ. ನೀವು ಪ್ರೀತಿಯನ್ನು ಕೊಟ್ಟರೆ ಪ್ರೀತಿಯನ್ನು ಕೊಡುತ್ತಾರೆ, ನೀವು ಬೈಲಿಕ್ಕೆ ಹೋದರೆ ಅದು ರಿವಾರ್ಡ್ ಆಗಿ ನಿಮ್ಮನ್ನೇ ಬೈದು ಕೊಡುತ್ತದೆ. ಈ ಜನ್ಮದಲ್ಲಿ ನಾವು ಏನು ಒಟ್ಟು ಮಾಡಿ ಯಾರಿಗೆ ಎಲ್ಲಿ ಇಟ್ಟೇವೋ ಅದೇ ನಮ್ಮನ್ನು ಮುಂದೆ ಮಾತಾಡಿಸ್ತೇವೆ. ಉತಂಚ ದತ್ತಂಚ ತಥೈವ ತಿಷ್ಠತಿ ಘೋಷಣೆ ಮಾಡಿದ ಹನುಮಂತ. ರಾಮಾನ್ನಾಸ್ತಿ ಪರಾಯಣ. ಗೊತ್ತಾಯ್ತು ನಿಮಗೆ? ರಾಮನ ಬಾಣದ ಪರಿಚಯ ಬೇಡ, ರಾಮನ ಬಾಲದ ಪರಿಚಯ ಸಾಕು ಅಂದ. ಅವನ ಬಾಲದ ಬೆಂಕಿಯಲ್ಲಿ ಕೊಟ್ಟು ತೋರಿಸಿದ. ಎಷ್ಟು ಮೂರ್ಖರು ದಶಾನನ ಅಂತ ಕೇಳಿದರೆ, ಪಕ್ಕದಲ್ಲಿ ನೀರಿನ ರಾಶಿ ಇಟ್ಟುಕೊಂಡು ಯಾರಾದ್ರೂ ಬೆಂಕಿ ಇಡ್ತಾರ ನೋಡಿ. ಹನುಮಂತ ಹೋಗಿ ಆರಾಮವಾಗಿ ಬಾಲವನ್ನು ಸಮುದ್ರದಲ್ಲಿ ಮುಳುಗಿಸಿ ತೆಗೆದ. ಇಷ್ಟೇ ತಾನೆ ಇದರ ಗೌಜ ಅಂದ. ಏನಾಗಲಿಲ್ಲ, ಅವನಿಗೆ ಬಾಲ ಹತ್ಕೊಂಡು ಮೈಗೆ ಹತ್ತಲಿಲ್ಲ. ಬಾಲವನ್ನು ಸಮುದ್ರ, ಅಷ್ಟು ನೀರಿನ ರಾಶಿ ಉಂಟು. ಎಲ್ಲಿ ಅಗ್ನಿಶಾಮಕ ದಳದವರೇ ಇಲ್ಲವೋ ಅಲ್ಲಿ ಬೆಂಕಿ ಹಾಕ್ಲಿಕ್ಕೆ ಗೊತ್ತಾಗುತ್ತೆ ಏನು. ಇದು ಸಮುದ್ರದನ್ನೇ ಪಕ್ಕದಲ್ಲಿ ಇಟ್ಟುಕೊಂಡು ಬೆಂಕಿ ಕೊಟ್ಟು ಗಮ್ಮತ್ತು ಮಾಡಿದರೆ ಅಯ್ಯೋ ಪ್ರಯೋಜನ ಇಲ್ಲ ಆಯ್ತು. ಯಾರಾದ್ರೂ ಅಂಡೆ ಒಳಗೆ ಇಟ್ಟು ದುರ್ಸ್ಬಿಡ್ತಾರ? ಅದು ಕೆಲಸವೇ ಮಾಡುದಿಲ್ಲ. ನೀರಿನ ಅಂಡೆ ಒಳಗೆ ದುರ್ಸ್ಬಿಡುದು. ದುರ್ಸು ಬೆಳಿಬೇಕಾದ್ರೆ ಬಯಲಿಗೆ ಗುಡ್ಡೆಯೂ ಹೋಗ್ಬೇಕು, ಚಂದ ಕಾಣ್ತದೆ. ಹಾಗೆ ಆಯ್ತು ಕತೆ. ನೀರಿನಲ್ಲಿದ್ದ ನೀರು ಹಾರಿ ಬಂದವ ಬೇರೆಯವ ಹನುಮಂತ, ಜಲದುರ್ಗವನ್ನು ಭೇದಿಸಿ ಬಂದಿದ್ದಾನೆ. ಅಂದವನಿಗೆ ಬೆಂಕಿ ಆಟ ತೋರಿಸ್ತಾರೆ. ಲಾಯ್ಕೆ ಆಗಲಿಲ್ಲ. ಅವನು ಮಾಡಿದ್ದವನೇ ಉಂಡತಾನೆ. ರಾಮಾನ್ನಸ್ತಿ ಪರಾಯಣಂ ಪರತರಂ
ರಾಮಸ್ಯ ದಾಸೋಸ್ಮ್ಯ. ಯುದ್ಧಕಾಂಡ ಆರಂಭದಲ್ಲಿ ವಿಭೀಷಣ ಓಡಿ ಬಂದ, ನಾನು ನಿನ್ನ ದಾಸ ಅಂದ್ಬಿಟ್ಟು. ನಾನು ಸತ್ಯಕ್ಕೆ ದಾಸ, ನಾನು ನ್ಯಾಯಕ್ಕೆ ದಾಸ, ನಾನು ಧರ್ಮಕ್ಕೆ ದಾಸ, ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ. ಅಣ್ಣ ಮಾತು ಕೇಳುವುದಿಲ್ಲ. ದೂತ ಬಂದಾಗಲೇ ಮಂಗನನ್ನು ಹೊಡಿಲಿಕ್ಕೆ ಹೋಗಿದ್ದ, ನಾನೇ ಬಾಯಿ ಮುಚ್ಚಿಸಿದೆ. ಹಾಗೆ ಕೊಲ್ಲುವುದು ಸಮ ಇಲ್ಲ, ರಾಜನ ಗಾಂಭೀರ್ಯ ಅಲ್ಲ ಅದು. ಹೇಸಿಗೆ ಮಾಡಿದವ ಕೊಟ್ಟು ಬಿಡುವಂತೆ ಒಂದು ಹುಡುಗಿಯನ್ನು. ನಿನಗಿಷ್ಟೆಲ್ಲ ಮಹಿಳೆಯರಿದ್ದಾರಲ್ಲ ಕೇಳಿದೆ. ಅವನು ದಾರಿಗೆ ಬರಲಿಲ್ಲ. ನಾಳೆ ಅಣ್ಣನ ಜೊತೆಗೆ ಸೇರಿ ನನಗೂ ಪಿಂಡ ಹಾಕುವುದು ಬೇಡ ಯಾರು. ಗುಣತ್ರಯಗಳು ಒಟ್ಟಿರ್ತಾರೆ, ಸತ್ವ ರಜಸ್ಸು ತಮಸ್ಸು. ಆದ್ದರಿಂದ ಊರು ತುಂಬ ಹಾಳು ಮಾಡುವವ ರಾವಣ ರಜಸ್ಸು, ಗಡತ್ತು ನಿತ್ಯ ಹೊಡೆದುಕೊಂಡು ಅರಮನೆ ಖಾಲಿ ಮಾಡುವವ ಕುಂಭಕರ್ಣ, ಒಳ್ಳೆಯದರೆಡೆಗೆ ಹೋಗುವವ ಸಾತ್ವಿಕ ವಿಭೀಷಣ. ನಾನು ಅಲ್ಲಿಯವಲ್ಲ ಅಂತೇಳಿ ರಾಮನೆಡೆಗೆ ಓಡಿ ಬಂದ. ರಾಮ ಅಲ್ಲಿಯೇ ಪಟ್ಟಾಭಿಷೇಕ ಮಾಡಿದ, ಲಂಕೆಯ ಅರಸ ನೀನು ಘೋಷಣೆ ಮಾಡಿದ. ಯುದ್ಧ ಆಗಲಿಲ್ಲ, ಇನ್ನು ಸಹ ರಾವಣ ಸಾಯಲಿಲ್ಲ. ವಿಭೀಷಣನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟ, ಲಂಕಾಧಿಪತ್ಯವನ್ನು ಕೊಟ್ಟ. ಸಾಯಿಸಲು ಮುಂಚೆಯೇ ರಾಮನ ತ್ಯಾಗ ಎಷ್ಟು ಜೋರು ಕೇಳಿದರೆ, ಲಂಕೆಯೇ ನನಗೆ ಬೇಡ ಅಂತ, ನಿನ್ನದು ನಿನಗೆ, ನಿಮಗೆ. ನೋಡಿ ಎಷ್ಟು ಅದ್ಭುತವಾದ ತ್ಯಾಗ. ಆಗುವ ಮುಂಚೆಯೇ ಘೋಷಣೆ. ಆದರೆ ರಾಮನಿಗೇನು ರಾವಣ ದೊಡ್ಡ ಸಂಗತಿಯೇ ಅಲ್ಲ. ಆದರೆ ಕತೆ ತೋರಿಸ್ತೀನಿ. ವಿಭೀಷಣ ನಂತರದಲ್ಲಿ ರಾವಣನನ್ನು ಮುಗಿಸಿದ್ದಾನೆ. ಕೊನೆಗೆ ಸೀತೆ ಬಂದಿದ್ದಾಳೆ. ರಾಮಸ್ಯ ದಾಸೋಸ್ಯ ರಾಮೇಣ ಭಕ್ತಿರ ಚಂಚಲ ಅಸ್ತು ಸತತ. ನನಗೆ ರಾಮನಲ್ಲಿ ನಿರಂತರವಾದ ಪ್ರೀತಿ ಇರಲಿ ಅಂತ ಪೂರ್ಣವಾದ ವಿಶೇಷವಾದ ರಕ್ತಿ ಭಕ್ತಿ. ದೂರ ನಿಂತಾಗ ಗೊತ್ತಾಗುತ್ತೆ, ಹತ್ತಿರದಲ್ಲಿದ್ದಾಗ ಯಾವತ್ತೂ ಹಾಗೆ. ಫ್ಯಾನ್ ತಿರುಗ್ತಾ ಇದ್ದಾಗ ನಮಗೇನು ಗೊತ್ತಾಗುವುದಿಲ್ಲ. ಅದು ನಿಂತರೆ ಕರೆಂಟ್ ಹೋದರೆ ಸೆಕೆ ಆಗ್ತದಲ್ಲ, ಮತ್ತು ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ನೋಡ್ತೇವೆ. ನಾನು ಫ್ಯಾನಿನ ದೃಷ್ಟಾಂತ ಕೊಟ್ಟದ್ದು ಸುಮ್ಮನೆ. ಈಗ ಗಾಳಿಯೇ ನೋಡಿ, ಮೂಗುಂಟು, ಗಾಳಿ ಉಂಟು, ಆರಾಮವಾಗಿ ಮರಗಳು ಕೊಟ್ಟು ಆಕ್ಸಿಜನ್ ನಮಗೆ ಬೇಕಾದಷ್ಟು ಸಪ್ಲೈ ಆಗ್ತಾ ಇದೆ. ನಮಗಿಂತ ದೊಡ್ಡ ದೊಡ್ಡ ಮಟ್ಟಿನ ಯಾವತ್ತು ನಮ್ಮ ಅಜ್ಜಂದಿರೋ ನೆಟ್ಟ ಮರಗಳೆಲ್ಲ ನಮಗೆ ಉಸಿರಾಗ್ತಾ ಇದ್ದಾರೆ. ಒಂದು 50 ವರ್ಷ ಆಚೆ ನೋಡಿದಾಗ ಯಾವ ಮರಗಳೇ ಇಲ್ಲ ಅಂತ ಆಗಿಬಿಟ್ರೆ ನಮ್ಮ ಮೂಗಿನ ಗತಿ ಏನು, ನಮ್ಮ ಉಸಿರಿನ ಹೆಸರೆಲ್ಲಿ? ಮತ್ತೀಗ ಉಕ್ಕರಿಸ್ತಾ ಉಂಟಂತೆ ಕೊರೋನಾ. ಮತ್ತೆ ಕೆಲವರಿಗೆ ಗೊತ್ತಾಗುತ್ತೆ ಆಕ್ಸಿಜನ್ ಕೊಡಬೇಕಾದ್ರೆ ಸಿಲಿಂಡರ್ಗೆ ರೇಟ್ ಎಷ್ಟಾಗ್ತದೆ ಅಂತ. ನಮ್ಮ ಗ್ಯಾಸ್ ಸಿಲಿಂಡರ್ ಸಾಯಿಲಿ, ನಮ್ಮ ಮೂಗಿನ ಸಿಲಿಂಡರ್ಗೆ ರೇಟ್ ಆಗುವಾಗ ದಿನಾ ದೇವರು ಕೊಡ್ತಾ ಇರುವ ಪ್ರಾಣತತ್ವ ನಮ್ಮ ಉಸಿರಾಡಿದಾಗ ಎಷ್ಟು ಅದಕ್ಕೆ ಬೆಲೆ ಅಂತ ನಮ್ಗೆ ಗೊತ್ತಿದೆ. ಆದ್ದರಿಂದ ಸೀತೆ ಹೇಳ್ತಾಳೆ, ಸೀತೆ ದೂರದಲ್ಲಿ ಇದ್ದಾಳೆ. ಈಗ ನಾಟಕೀಯವಾಗಿ ಆದರೂ ಒಂದು ವರ್ಷ ದೂರ ಹೋಗಿಲ್ಲ. ಅದನ್ನು ನನಗೆ ಎಂತ ಬೇಡ. ಈ ಸಂತೆಯಲ್ಲಿ ಮಕ್ಕಳು ಕರ್ಕೊಂಡು ಹೋದಾಗ, ಎಕ್ಸಿಬಿಷನ್ ಇದ್ದಾಗ ಅದು ಜೋರು ಮಾಡ್ತಾ ಇರ್ತದೆ. ಅಪ್ಪ ಐಸ್ ಕ್ರೀಮ್ ಕೊಡು, ಅಪ್ಪ ಮಿಠಾಯಿ ಕೊಡು, ಅಪ್ಪ ಮೇರಿ ರೌಂಡಲ್ಲಿ ಕೊಡು, ಅಪ್ಪ ಪುಗ್ಗ ಕೊಡು, ಅಪ್ಪ ಪೀಪಿ. ಮುಗಿಯುವುದಿಲ್ಲ, ಅದಕ್ಕೆ ತೆಗೆಸಿಕೊಟ್ರು ಮುಗಿಯುವುದಿಲ್ಲ, ಬಾರಿಸಿದ್ರು ಕೇಳೋದಿಲ್ಲ. ಕೈ ಹಿಡಿದಿದೆ, ಕಾಲಿ ಹಿಡಿತದೆ, ಅಲ್ಲಿ ನಿಲ್ತದೆ, ಬಚಕ್ಕೆ ಕೂತ್ಕೊಳ್ತದೆ. ಇವು ಹೇಳ್ಕೊಂಡು ದುಡ್ಕೊಂಡು ಹೋಗ್ತಾನೆ. ಒಂದು ಸತಿ ಸಂತೆಯಲ್ಲಿ ತಪ್ಪಿ ಹೋಗ್ತದೆ, ಅದರ ಕೈ ಬಿಟ್ಟೋಗ್ತದೆ. ಹಾಗೆ ಎಲ್ಲಿ ಹುಡುಕ್ತದೆ, ಬೊಬ್ಬೆ ಹೊಡಿತದೆ, ಅಪ್ಪ ಅಪ್ಪ ಅಪ್ಪ. ಕೊನೆಗೆ ಯಾರಾದ್ರೂ ಹೇಳಿದ್ರು ಅಪ್ಪ ಬೇಕು, ಎಲ್ಲಿದ್ದಾರೆ ನೀನು ಸ್ವಲ್ಪ ಬಾಯಿ ಮುಚ್ಚು, ನಿನಗೆ ಇನ್ನೊಂದು ಮಿಠಾಯಿ ಕೊಡ್ತೇನೆ. ಬೇಡ, ಮಿಠಾಯಿ ಬೇಡ, ಅಪ್ಪ ಬೇಕು. ನಿನಗೆ ಪುಗ್ಗ ಕೊಡ್ತೇನೆ, ಪುಗ್ಗ ಬೇಡ. ನಿನಗೆ ಇಲ್ಲಿ ಮೆರಿ ರೌಂಡ್ ಕೊಡಿ, ಬೇಡ, ನನಗೆ ಬೇಡ, ನನಗೆ ಅಪ್ಪ ಬೇಕು. ನೋಡಿ, ಈಗ ಎಲ್ಲ ಬೇಕು ಹೇಳಿದ ಮಗು ಈಗ ಯಾವುದು ಬೇಡ ಹೇಳ್ತಾ ಅಪ್ಪ ಬೇಕು ಅಂತದೆ, ಹಠ ಮಾಡ್ತದೆ. ಹಾಗೆ ಅಪ್ಪವೇ ಬೇಕು ಅದಕ್ಕೆ. ಹಾಗೆ ಕಳೆದು ಹೋದಾಗ ಮಾತ್ರ ಅದರ ಸವಿ, ಅದರ ಆಸೆ, ಅದರ ಸನ್ನಿಧಾನ ಮೆಚ್ಚುಗೆ ಆಗುವುದು. ಕರು ನೋಡಿ ಗಮ್ಮತ್ತಲ್ಲಿ ಕರುವನ್ನು ಕಟ್ಟಿ ಆಗುವುದಿಲ್ಲ, ದನವನ್ನು ಕಟ್ಟಿರ್ತಾರೆ ಕೆಲವೊಮ್ಮೆ. ಎಲ್ಲೆಲ್ಲಿಯೂ ಮೈತದೆ, ಎಲ್ಲಿಯಾದರೂ ದನ ಕಾಣುವುದಿಲ್ಲ. ಅದರ ಒಂದು ಕರು ನೋಡಿ ಬೊಬ್ಬೆ ಹೊಡೆಯುವುದು, ಹಾರುವುದೆಲ್ಲ, ಓಡಿ ಬರುವುದು, ಎಲ್ಲಿಂಟು ಅಂತ. ಅದನ್ನು ಕರುವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟವೇ ಇಲ್ಲ ನಮಗೆ. ದನ ಕರ್ಕೊಂಡು ಹೋದ್ರೆ ಅದು ತನ್ನಷ್ಟಕ್ಕೆ ಬರ್ತದೆ. ವತ್ಸೋ ವಿಂದತಿ ಮಾತರಂ ಅಂತ ಹೇಳಿದಾಗೆ ಎಷ್ಟು ಗಮ್ಮತ್ತು ಕೇಳಿದ್ರಿ ಈ ಮಾತು. ಒಂದು ದೊಡ್ಡ ಕೊಟ್ಟಿಗೆ 10-20 ದನಗಳನ್ನು ಕಟ್ಟಿದ್ದಾರೆ. ಅವುಗಳಿಗೆ ನಂಬರ್ ಇದೆ, ಕರುಗಳಿಗೆ ನಂಬರ್ ಇಲ್ಲ. ಕರು ಅದರದ್ದೇ ಹತ್ರ ಹೋಗ್ತದೆ. ನಮ್ಗೆ ಕನ್ಫ್ಯೂಸ್ ಆಗ್ತದೆ, ನಮ್ಮ ಅಪ್ಪ ಯಾರು, ನಮ್ಮ ಅಮ್ಮ ಯಾರು, ನಮ್ಮ ಮಗ ಯಾರು, ನಮ್ಮ ಮಗು ಯಾವುದು ಅಂತ. 50 ಕರುಗಳು ಒಟ್ಟಿಗೆ ಸಂಜೆ ಬಿಟ್ಟಾಗ ಒಳಗೆ ಹೋದ್ರೆ ಆಯಾ ತರದ ಪಕ್ಕದಲ್ಲೇ ಹೋಗ್ತದೆ. ನೀವು ಪ್ಲೇಸ್ ಚೇಂಜ್ ಮಾಡಿಟ್ಟು ನೋಡಿ. ನಾನು ಮಾಡಿ ನೋಡಿದ್ದೇನೆ ಕಾರ್ಕಳದ ಕೆಲವು ಕಡೆಯಲ್ಲಿ, ಬೇರೆ ಬೇರೆ ಕಡೆ. ಇವತ್ತಿದ್ದ ದನ ಅಲ್ಲಿಲ್ಲ, ಅಲ್ಲಿ ಉಂಟು. ಆದ್ರೆ ಕರು ಮಾತ್ರ ತಪ್ಪದೆ ಅಲ್ಲಿ ಹೋಗಿದೆ. ಕನ್ಫ್ಯೂಸ್ ಆಗಿ ಅಲ್ಲಿ ಹೋಗಲಿಲ್ಲ. ಅದ್ಭುತ. ಹಾಗಾಗಿ ಭಗವಂತನೆಡೆಗೆ
ಪ್ರೀತಿ ಉಕ್ಕೇರುವ ಭಕ್ತ ತನ್ನಷ್ಟಕ್ಕೆ ಹೋಗ್ತಾನೆ. ಇದನ್ನು ಸೀತೆ ಸೀದಾ ಹೇಳಿದ ಪ್ರತಿಯೊಬ್ಬರ ಭಗವಂತನಿಂದ ದೂರ ನಿಂತ ಒಂದು ಜೀವದ ಪ್ರತಿನಿಧಿಯಾಗಿ ಮಾತಾಡುವಂತ ಹೇಳುವುದಾದ್ರೆ ನಿಜವಾಗಿ ಅವಳು ಭಕ್ತೇ, ಭಗವಂತನ ಚರಣದಾಸಿ. ರಾಮೇ ಭಕ್ತಿರಚಂಚಲಾಸ್ತು ಸತತಂ, ನಿರಂತರ ನನಗೆ ನಾಲಿಗೆಯಲ್ಲಿ ರಾಮನನ್ನು ಕರೆಯುವ ಪ್ರೀತಿ ಬರಲಿ. ದೂರ ಆದಾಗ ರಾಮ 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 ಬೇಕು ರಾಮ ಬೇಕು. ರಾವಣ ಎಂತ ಹೇಳಿದ್ರು, ರಾವಣನ ಪರಿಚಾರಿಕೆಯವರು ಏನು ಹೇಳಿದ್ರು ಸಮಾಧಾನ ಆಗಲಿಲ್ಲ ಸೀತೆಗೆ. ಮಾತೇ ಆಡ್ತಿರ್ಲಿಲ್ಲ ಅವಳು, ಮೌನ. ರಾಮನನ್ನೇ ನೆನೆಸ್ತಾ ಇದ್ಲು. ಹಾಗಾಗಿ ರಾಮನೇ ಬೇಕು ಆಗಬೇಕು ಸೀತೆಯಂತೆ. ಆಗ ನಮಗೆ ಖಂಡಿತವಾಗಿಯೂ ನಮ್ಮ ಧ್ವನಿ ಆಗಲಿಕ್ಕೆ ಕೊನೆಗೆ ಎಂಟನೇ ಕಾಂಡ ಇಲ್ಲ, ಅದು ಓದಿದವರ ಕಾಂಡ, ನಮ್ಮ ಕಾಂಡ, ನಮ್ಮ ಕರ್ಮಕಾಂಡ. ಏನು ಓ ರಾಮ ಮಾಮುತ್ತರ. ನಾವು ಇಷ್ಟೇ ಕರೀಲಿಕ್ಕೆ ಏನು, ದೇವರೇ ನಮಗೇನು ಗೊತ್ತಿಲ್ಲ. ನಾವು ಕೆಲವೊಮ್ಮೆ ರಾವಣನಂತೆಯೂ ಆಗ್ತೇವೆ, ಊರು ತುಂಬ ಇದ್ದದ್ದು ಬೇಕು ಅನಿಸ್ತದೆ. ಕೆಲವೊಮ್ಮೆ ಕುಂಭಕರ್ಣರಾಗ್ತೇವೆ, ಗಮ್ಮತ್ತಂಗೆ ನಿಂತೇವೆ. ಅದು ಪ್ರವಚನ ಕೇಳುವಾಗಲೂ ಕೆಲವೊಮ್ಮೆ ಬರ್ತದೆ. ಊಟ ಅಂತಂದ್ರೆ ಖಂಡಿತ ಬರಲೇಬೇಕಾಗ್ತದೆ ಇರಲಿ. ಹಾಗಾಗಿ ನಾವು ರಾವಣರಾಗ್ತೇವೆ, ಕುಂಭಕರ್ಣ, ವಿಭೀಷಣರಾಗುವುದಿಲ್ಲ ಅಂತಲ್ಲ, ಆಗ್ತೇವೆ ಕೆಲವೊಮ್ಮೆ. ರಾಮನೆಡೆಗೆ ಹೋಗುವ ಅಂತ ಕಾಣುವುದುಂಟು, ಬಹಳ ಕಡಿಮೆ. ಸತ್ವ ಪ್ರಚುರ ಕಮ್ಮಿ. ಅಸುರಾ ಬಹಳ ಯಸ್ಮಾತ್, ಕೆಟ್ಟವರೇ ಜಾಸ್ತಿ ಇರುವುದು ಎಲ್ಲ ಕಡೆ, ಒಳ್ಳೆಯವರು ಬಹಳ ಕಡಿಮೆ. ಇದು ಸಹಜ, ಲೋಕದಲ್ಲಿಯೇ ಕತೆ, ಎಲ್ಲ ವಿಷಯದಲ್ಲಿಯೂ ಹಾಗೆ. ಹಾಗಿರುವಾಗ ಆದಷ್ಟು ಒಳ್ಳೆಯಡೆಗೆ ಸಾಗುವಂತೆ ವಾಲಿಯಂತೆ, ತಾಟಕಿಯಂತೆ, ಶೂರ್ಪಣಕೆಯರಂತೆ, ಮಂಥರೆಯರಂತೆ, ಕೈಕೇಯಿಯಂತೆ ಒಳ್ಳೆಯವರಾದರೂ ಹಾಳಾಗ್ತಾರೆ ಕೆಲವೊಮ್ಮೆ, ಸಂಘದೋಷ ಸಹವಾಸ ದೋಷ. ಹಾಗಾಗದಂತೆ ಕೃಷ್ಣ ನಾರಾಯಣ ರಾಮ ಅಂತೇಳಿ ಭಗವಂತನನ್ನು ಕರೆದು ಉದ್ಧಾರ ಮಾಡಬೇಕೆನ್ನತಕ್ಕಂಥ ಕೊನೆಯ ಮಾತು ನಮ್ಮೆಲ್ಲರ ಮಾತು. ನೋಡಿ, ಆ ಚಿಂತನೆ ಸಾಹಿತ್ಯ ಬಹಳ ಚಂದವಾಗಿ ಸಂಬೋಧನೆಯನ್ನು, ಅಂದರೆ ಸಂಸ್ಕೃತದಲ್ಲಿ ಎರಡು ಬಗೆ ಸಂಬೋಧನೆ, ಪ್ರಥಮವನ್ನು ಪ್ರಥಮ ಜೊತೆಯಲ್ಲಿ ಮಾತಾಡೋದುಂಟು, ಸಂಬೋಧನೆ ಕೊನೆಗೆ ಹೇಳೋದು. ಸಂಸ್ಕೃತ ಸಾಹಿತ್ಯ ಗೊತ್ತಿರುತ್ತೆ ಮಾತ್ರ ಖುಷಿ, ಅದು ಗೊತ್ತಾಗೋದು. ಅದನ್ನು ಕೊನೆಗಿಟ್ಟುಕೊಂಡು ನಮ್ಮೆಲ್ಲರ ವಾಯ್ಸಾಗುವ ಹಾಗೆ ಮಾಡಿ ಅದಕ್ಕೆ ಹೇ ರಾಮ ಮಾಮುದ್ಧರ ಅಂತ. ದೂರದಲ್ಲಿದ್ದಾರೆ, ರಾಮಾಯಣ ಆದಾಗ ಅವರೆಲ್ಲರೂ ಅಲ್ಲೇ ಇತ್ತು. ಸುಗ್ರೀವ ಆಗಲಿ ಅಥವಾ ಹನುಮಂತ ಆಗಲಿ ಭರತನಾಗಲಿ ಒಟ್ಟಿಗೆ ಇದ್ದವರು. ನಾವು ದೂರ ಆಗಿದ್ದೇವೆ, ಕಾಲ ತಾವು ದೂರ ಇದ್ದೇವೆ, ರಾಮನೆಲ್ಲೋ ನಾವೆಲ್ಲೋ, ಕಾಲ ಯಾವುದೋ ಯಾವತ್ತೋ. ಹಾಗಾಗಿ ಕೊನೆಯಲ್ಲಿ ಕೂತವರಿಗೆ, ಈಗ ಬಂದವರಿಗೆ ಕೊನೆಯ ಸ್ಲೋಗನ್ ಏನು, ಓ ರಾಮ, ಓ ರಾಮನೇ, ಹೇ ರಾಮ ಭಗವಂತನೇ ನನ್ನ ನಿರಂತರವಾಗಿ ಉದ್ಧಾರ ಮಾಡಿ. ಹೇಗೆ ಕೊಟ್ಟರೆ, ಏನು ಕೊಟ್ಟರೆ, ಏನಾದರೆ ನಾನು ಉದ್ಧಾರ ಆಗ್ತದೆ ನನಗೆ ಗೊತ್ತಿಲ್ಲ. ರೋಗಿಗೆ ನಾವು ಬಲಾತ್ಕಾರವಾಗಿ ಮೂಗಿ ಎಳೆದು ಮದ್ದು ಹಾಕಬೇಕಾಗುತ್ತೆ, ಹೇಗೆ ಅವನ ಉದ್ಧಾರಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಆದ್ದರಿಂದ ಯಾವ ನೆಲೆಯಲ್ಲಿ ನಮ್ಮ ಉದ್ಧಾರವು ನಮಗೆ ಗೊತ್ತಿಲ್ಲ, ನಾವು ಬಯಸಿದಂತೆ ಇಲ್ಲ. ಒಂದೊಮ್ಮೆ ನಮ್ಮ ಬಯಕೆಯೂ ಉದ್ಧಾರಕ್ಕೆ ಕಾರಣ ಆದರೆ ಚಂದವೇ. ಹಾಗಾಗಿ ನನ್ನನ್ನು ಉದ್ಧರಿಸಿ, ಇಷ್ಟು ಸಾಕು ಅಂತಾರೆ. ಪ್ರಾರ್ಥನೆ ಏನು ಬೇಕು ದೇವರಲ್ಲಿ ಕೇಳಿದರೆ, ದೇವರಲ್ಲಿ ಪ್ರಾರ್ಥನೆ ಇಷ್ಟೇ, ನನ್ನನ್ನು ಒಳ್ಳೆದು ಮಾಡು ದೇವರಿಂದ. ಏನು ಬೇಕು ಅಂತ ಕೇಳುವುದು. ನಾನೊಂದು ದೃಷ್ಟಾಂತ ಕೊಡ್ಲಿಯಾ? ಒಬ್ಬ ಬಹಳಷ್ಟು ತಂತ್ರಗಳ ಬಗ್ಗೆ ಹುಡುಕುವ, ನಿಜವಾಗಿ ನಡೆದದ್ದು. ಹುಡುಕಿ ಅವನಿಗೆ ಒಮ್ಮೆ ಸಿಕ್ಕಿತ್ತು. ಕೆಲವರು ಕೇಳಿ, ನನಗೆ ದುಡ್ಡು ಮಾಡಲಿಕ್ಕೆ ಬೇಗ ಏನಾದರೂ ಒಂದು ಶಾರ್ಟ್ ವೇ, ಅದು ಕುಬೇರ ಮಂತ್ರದಲ್ಲಿ ಆಗುತ್ತೆ ಅಂತ ಯಾರು ಹೇಳಿಕೊಟ್ರು. ಬನ್ನಿ ಕೇಳಿ ಕೇಳಿ ಯಾರದೋ ತಲೆ ಹಿಂಡಿ ಏನು ಮಾಡಿದಾಗ ಯಾರೋ ಹೇಳಿಬಿಟ್ರು, ಕುಬೇರ ಮಂತ್ರ ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಅದು ಹೇಗೆ ಮಾಡೋದು? ಅದು 14 ದಿನ ಮಾಡಲಿಕ್ಕೆ ಉಂಟು. ಇಷ್ಟು ನಾನು ಹೇಳಿದಲ್ಲ ಆಗ ಜಪದ ಕ್ರಮ ಹೇಗೆಲ್ಲ ಉಂಟು ಅಂತ, ತರ್ಪಣಾದಿಗಳೆಲ್ಲ ಅದೆಲ್ಲ ಮಾಡುತ್ತೇನೆ ಹೇಳಿ 13 ದಿನ ಕಳೆದಿದ್ದಾನೆ. 14ನೇ ದಿನವೂ ಆಗಿದೆ. 1000 ಗಂಟೆಲೆ ಮಾಡಲಿಕ್ಕೆ, ಗಂಟೆಗಟ್ಟಲೆ ಕೂತ್ಕೊಳ್ಳಿಕ್ಕೆ, ಒಂದು ಊಟ ಮಾಡಿಕೊಂಡೆಲ್ಲ ಭಾರಿ ಮಾಡಿದ. ಕೆಲವರೆಲ್ಲ ಮಸಣದಲ್ಲಿ ಕೂತೆಲ್ಲ ಏನೋ ಮಾಡ್ತಾರೆ ಹೆಚ್ಚು ಕಡಿಮೆ ಇರಲಿ. ಹಾಗೆ ಒಂದು ಸಾಧನೆ ಮಾಡಿದ. 14 ದಿನವೂ ಆಯ್ತು. ನಿರೀಕ್ಷೆ ಮಾಡುತ್ತಾನೆ. ಒಂದು ಕವರ್ ಬಂತು ಕೊರಿಯರ್ ಅವನಿಗೆ. ಓಪನ್ ಮಾಡಿದ. 14 ಲಕ್ಷ ರೂಪಾಯಿ ಅದರಲ್ಲಿತ್ತು. ಅವನಿಗೆ ಬಹುಮಾನ. ಒಂದು ಲೆಟರ್ ಇತ್ತು ಅದರೊಟ್ಟಿಗೆ, ಚೆಕ್ಕಿನೊಟ್ಟಿಗೆ. ಏನು ಕೇಳಿದರೆ, ನಿನ್ನ ಮಗ ಅಲ್ಲಿ ಗಡಿ ಕಾವಲಲ್ಲಿ ಕೂತ ಹೋರಾಟದಲ್ಲಿ ಸತ್ತಿದ್ದಾನೆ, ಅದರ ಕಾಂಪೆನ್ಸೇಷನ್ ನಿನಗೆ ಬರ್ತಾ ಇದೆ ಅಂತ. ಒಬ್ಬನೇ ಇದ್ದ ಮಗ, ಹರೆಯ ತುಂಬಿದವ, ಮದುವೆ ಆಗಲಿಲ್ಲ, ಅಂದವನು ಸತ್ತಿದ್ದಾನೆ ಮಿಲಿಟರಿಯಲ್ಲಿ. ಅವನ ಬಗ್ಗೆ ನಿನಗೆ 14 ಲಕ್ಷ ರೂಪಾಯಿ ಸಿಕ್ಕಿದೆ. ಇದು ಬೇಕಾ? ದುಡ್ಡು ಬೇಕಾ? ಇದು ಬೇಕಾ? ನಮ್ಮ ಹಠ ಇಂಜೆಕ್ಟ್ ಮಾಡಿ, ಫಾರಿನ್ ಗೊಬ್ಬರ ಹಾಕಿ, ಮರದಲ್ಲಿ ಬೇಗ ಕಾಯಿ ಆಗಬೇಕು, ಹಣ್ಣಾಗಬೇಕು ಅಂತೆಲ್ಲ ಮಾಡಿ ತೆಗಿತೇವೆ. ಅದು ತಿಂದರೆ 4 ದಿನದಲ್ಲಿ ಆಸ್ಪತ್ರೆ ಹೋಗಿ ಆ ಲಾಭವನ್ನು ಕಟ್ತೇವೆ. ಆದ್ದರಿಂದ ದೇವರಲ್ಲಿ ಇದು ಬೇಕು ಅದು ಬೇಕು ಕೇಳಬೇಡ. ನಿನ್ನ ಬೇಕುಗಳ ಪಟ್ಟಿಗೆ ಒಂದು ಬ್ರೇಕ್ ಬೇಕು. ಮತ್ತೇನು ಕೇಳಬೇಕು ಅಂದರೆ, ನನ್ನನ್ನು ಒಳ್ಳೇದು ಮಾಡೋ ದೇವರಷ್ಟೇ. ಅದ್ರಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ. ಮದ್ದು ತಿಂದು ಒಳ್ಳೇದಾಗುವುದು, ಊಟ ಮಾಡದೇ ಉಪವಾಸ ಕೂತು ಒಳ್ಳೇದಾಗುವುದು, ಡಯಟ್.
ತಿಂದೆ ಆಗಬೇಕು ಅಂತಿಲ್ಲ. ಅದರಿಂದ ದೇವರೇ ಯಾವ ಹಂತದಲ್ಲಿ ನನ್ನ ಉದ್ಧಾರ ಆಗುತ್ತೆ ಗೊತ್ತಿಲ್ಲ. ಕೆಲವರಿಗೆ ಫಾರಿನ್ ಹೋಗಿ ಟಾಯ್ಲೆಟ್ ತೊಳೆಯುವುದಕ್ಕಿಂತ ಊರಲ್ಲಿ ಕೂತು ತೆಂಗಿನ ಮರ ಕೂಡ ಚಂದ ಮಾಡೋದು ಚಂದ ಅಲ್ವಾ, ಒಳ್ಳೇದಲ್ವ ಅದು, ಆರೋಗ್ಯಕ್ಕೂ ನೆಮ್ಮದಿ. ಹಾಗೆ ಯಾವುದರಿಂದ ಗೊತ್ತಿಲ್ಲ, ದೇವರ ಹತ್ರ ಏನು ಬೇಕು ಕೇಳಬೇಡಿ ಎಂತ ಹೇಳಿಕೊಡ್ತಾನೆ ರಾಮಾಯಣದ ಕಡೆಯಲ್ಲಿ. ಹೇ ರಾಮ ಮಾಮುದ್ಧರ, ನನ್ನನ್ನು ಮೇಲಕ್ಕೆ ಟೋಟಲಿ ಅಪ್ಲಿಫ್ಟಿಂಗ್, ಮೇಲೆ ಬರಬೇಕು ನಾನು, ಅಷ್ಟು ಸಾಕು. ಹೀಗೆ ಪ್ರತಿಯೊಬ್ಬರದ್ದು ಮಾತಾಡಿದ್ರೆ ಎಷ್ಟು ಚಂದ ಅಲ್ವಾ, ಕೆಳಗೆ ಬಿಡ್ಲಿಕ್ಕೆ ಯಾರಿಲ್ಲ. ಹೀಗೆ ಎವ್ರಿವನ್, ಪ್ರತಿಯೊಬ್ಬರ ಪ್ರೇಯರ್ ಭಗವಂತನಲ್ಲಿ ಉದ್ಧಾರ ಮಾಡುವಂತೆ ಇರಲಿ ಅಂತ. ಈಗೊಂದು ನಮ್ಮ ಇಡೀ ಸಾಹಿತ್ಯ ಲೋಕದಲ್ಲಿಯೇ ಸಂಸ್ಕೃತದ ಒಂದು ಬಳಕೆಯಲ್ಲಿಯೇ ಆರಂಭದ ಜಾತಿಯಲ್ಲಿಯೇ 7 ವಿಭಕ್ತಿಯನ್ನು ಕಲೀಲಿಕ್ಕೆ ರಾಮಾಯಣವನ್ನು ಇಟ್ಟುಕೊಂಡವರು ರಾಮನ ಮತ್ತೆ ಮತ್ತೆ ರಾಮ ಶಬ್ದ ಹೇಳಿದಾಗತ್ತೆ. ರಾಮ ರಾಮ ಹೇಳ್ತಾರೆ, ರಾಮ ಅಂತ ಹೇಳಿದಾಗತ್ತೆ. ಊರು ಹೊಡೆಯುವಾಗ ಮಕ್ಕಳು ಅದನ್ನೇ ಹೇಳ್ತಾರೆ. ಮತ್ತೆ ಎಲ್ಲದಕ್ಕೂ ಅನ್ವಯ ಅದು. ಒಂದು ರಾಮ ಶಬ್ದ ಹಾಕಿದ್ರೆ ಅದು ಕೃಷ್ಣ ಅದು ಹಾಗೆಯೇ ಗೋವಿಂದ ಆಗ್ತದೆ, ಅಚ್ಯುತ ಆಗ್ತದೆ. ಯಾವುದು ಅಕಾರಾಂತವಾದದ್ದನ್ನು 1000 ಗಂಟೆ ಶಬ್ದವನ್ನು ಕಲೀಲಿಕ್ಕೆ ಆಗತ್ತೆ ಹೇಳಿ ಒಂದು ಮೊದಲು ತೋರಿಸಿದರು. ರಾಮನೊಬ್ಬನನ್ನು ಮಾತಾಡಿಸು, ಉಳಿದ ದೇವತೆಗಳೆಲ್ಲ ನಿನ್ನ ಹಿಂದೆ ಬರ್ತಾರೆ. ಇದು ಅರ್ಥ. ಯಾರನ್ನು ಬೇಕಾದ್ರೆ ಕರೆದಾಗುತ್ತೆ. ಹಾಗೆ ಅಂತ ರಾಮನ ಚರಿತೆ, ರಾಮನ ಚಿಂತನೆ, ರಾಮನ ಚಾವಡಿ ನಮಗಿವತ್ತು ಸಿಕ್ಕಿದೆ. ದೇವಾಲಯದ ಸುಂದರ ಸನ್ನಿವೇಶದಲ್ಲಿ ಎಲ್ಲ ಕರ್ತೃಗಳಿಗೆ, ಕಾರ್ಯತರುಗಳು, ಪ್ರೇರಿತರುಗಳು, ಅನುಮೋದಕರು, ನೋಡಿದವರು ಎಲ್ಲ ಸೇರಿದವರಿಗೂ ಆ ರಾಮ ವಿಶೇಷವಾದ ಅನುಗ್ರಹ ಮಾಡಲಿ. ನಮ್ಮ ಉದ್ಧಾರ ಆಗುವಂತೆ ದೇವರು ನಮಗೆಲ್ಲರಿಗೂ ಪ್ರೇರಣೆ ಕೊಡಲಿ. ಲೋಕ ಮಂದಿರವಾದಾಗ ನಾವು ರಾಮನಾಮದ ಮಂದಿರ ನಾವಾಗಲಿ ಅಂತ ಹೇಳೋದು. ಮಂದಿರ ದೂರ ಇರಬಹುದು, ಆದರೆ ಮಂದಿರ ನಮ್ಮಲ್ಲೇ ಕಟ್ಟುವ, ನಮ್ಮ ಹೃದಯ ಮಂದಿರದಲ್ಲಿ ರಾಮನನ್ನು ನಿಲ್ಲಿಸುವ, ನಮ್ಮ ನಾಲಿಗೆಯಲ್ಲಿ ರಾಮನನ್ನು ಕರೆಯುವ. ಲೋಕ ಆರಾಮವಾಗಲಿ, ಆರಾಮವಾಗಲಿ, ಎಲ್ಲ ದುಃಖಗಳಿಗೆ ವಿರಾಮ ಸಿಗಲಿ ಅಂತ ಹೇಳ್ತಾ ತಮಗೆಲ್ಲ, ನನಗೂ ಎಲ್ಲರಿಗೂ ರಾಮನ ಅನುಗ್ರಹ ಆಗಲಿ ಅಂತ ಮಾತಾಡ್ತಾರೆ. ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ.